ಕಿ ಅಂದ್ರೆ ಎನರ್ಜಿ, ರೇ ಅಂದ್ರೆ ಯೂನಿವರ್ಸು ಬ್ರಹ್ಮಾಂಡ, ಕಿ ಅಂದ್ರೆ ಎನರ್ಜಿ ಶಕ್ತಿ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ. ಪೂರ್ಣ ಅರ್ಥ ಏನು ಅಂದ್ರೆ ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ ಅಂತೇಳಿ ಇದನ್ನ ಕರಿತೀವಿ. ರೇಖಿ ಅಂದ್ರೆ ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ ಆಗಿದೆ. ಇದರ ಮೂಲ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಒಂದ್ ನಿಮಿಷ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನಪ್ಪಾ ಅಂತ ಹೇಳಿದ್ರೆ ಉಸುರಿ ರೇಖೆ ಬಗ್ಗೆ ಕೆಲವರು ಸಾಕಷ್ಟು ಜನ ತಿಳ್ಕೊಂಡಿದ್ದೀರಿ, ಇದರಲ್ಲಿ ಭಾಗವಹಿಸಿದವರು ಕೂಡ ಇದ್ದೀರಿ. ಸಾಕಷ್ಟು ಜನ ನಮ್ಗೆ ಕಾಲ್ ಮಾಡಿದಾಗ ಹೇಳ್ತಾರೆ, ಮೇಡಮ್ ನಾವು ಕೂಡ ರೇಖೆಯನ್ನು ಕಲ್ತಿದೀವಿ, ಮತ್ತೆ ಇನ್ನು ಏನಂದ್ರೆ ಸುಮಾರು ವರ್ಷದಿಂದ ಕಲ್ತಿದ್ವಿ, ಈಗ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ನಿಮ್ ಕ್ಲಾಸ್ ಕೇಳಿದಾಗ ನಮ್ಗೆ ಇಂಟ್ರೆಸ್ಟ್ ಬಂತು, ಮತ್ತೆ ಎಲ್ಲ ಕಲ್ತೋಗಿರೋ ಮರ್ತಿರೋದೆಲ್ಲ ನೆನ್ಪು ಬಂದಿದೆ, ಮತ್ತೆ ನಾವು ರೀಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಬರ್ತಾ ಇರ್ತೀರಿ. ಹಾಗಾಗಿ ಸಾಕಷ್ಟು ಜನರಿಗೆ ಇಲ್ಲಿ ಉಸುಯಿ ರೇಖೆ ಬಗ್ಗೆ ಗೊತ್ತಿರುತ್ತೆ. ಮತ್ತೆ ಏನು ಅಂತ ಹೇಳಿದ್ರೆ ಟಿಬೇಟಿಯನ್ ರೇಖಿ ಬಗ್ಗೆನೂ ಗೊತ್ತಿದೆ, ಮನಿ ರೇಖಿ, ರಾಜಕ್ರಿಯಾ ರೇಖಿ, ಕರುಣ ರೇಖಿ ಬಗ್ಗೆನೂ ಗೊತ್ತಿರುತ್ತೆ. ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ನಡೆಸ್ತಾ ಇರುವಂತಹ ಒಂದು ನಮ್ಮ ಸಂಸ್ಥೆಯಿಂದ ನಡೀತಾ ಇರುವಂತಹ ಒಂದು ರೇಖಿ ಯಾವುದು ಅಂತ ಹೇಳಿದ್ರೆ ಇಂಡಿಯನ್ ರೇಖಿ ಅಂತ ಹೇಳ್ತೀವಿ. ಭಾರತೀಯ ರೇಖಿ ಎನ್ನುವಂಥದ್ದು ಇಲ್ಲಿ ನೀವು ಕಲಿತಾ ಹೋಗ್ತೀರಿ. ಇದರಲ್ಲಿ ಮುಖ್ಯವಾಗಿ ಯಾವ್ದೆಲ್ಲ ಬರುತ್ತೆ ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ. ಇದರ ಮೂಲ ನಾವೆಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಮೂಲ ಗುರು ಇಂಡಿಯನ್ ರೇಖಿಗೆ ಯಾರು ಅಂತ ಹೇಳಿದ್ರೆ ನೀವೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಮೂಲ ಗುರು ಯಾರು ಅಂತ ಹೇಳಿದ್ರೆ ಋಷಿ ವಶಿಷ್ಠ ಮಹರ್ಷಿ ಅಂತ ಹೇಳ್ತೀವಿ. ಇಂಡಿಯನ್ ರೇಖಿಯ ಮೂಲ ಗುರು ಯಾರು ಅಂತ ಹೇಳಿದ್ರೆ ಋಷಿ ವಶಿಷ್ಠ ಮಹರ್ಷಿ ಅಂತ ಹೇಳ್ತೀವಿ. ಓಕೆ, ಅದಕ್ಕಾಗಿನೇ ಈ ಇಂಡಿಯನ್ ರೇಖಿಗೆ ಏನ್ ಹೇಳ್ತೀವಿ, ಲೆವೆಲ್ 1 ಗೆ ನಾವು ವಶಿಷ್ಠ ವಿದ್ಯಾ ಅಂತ ಹೇಳಿ ಇದನ್ನ ಕರಿತೀವಿ. ಓಕೆ, ಹಾಗಾದ್ರೆ ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಈ ಒಂದು ರೇಖಿಯಲ್ಲಿ ಇಂಡಿಯನ್ ರೇಖಿನಲ್ಲಿ ವಶಿಷ್ಠ ವಿದ್ಯಾ ರೇಖಿ ಲೆವೆಲ್ 1 ಅಲ್ಲಿ ಏನೇನ್ ಕಲಿತೀರಾ ನೀವು, ಇದ್ರ ಬಗ್ಗೆ ಈ ಒಂದು 4 ದಿನಗಳಲ್ಲಿ ನೀವೇನೆಲ್ಲ ಕಲಿಬಹುದು ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗೋಣ. ಬರ್ಕೊಳ್ತಾ ಹೋಗ್ರಿ, ಎಲ್ಲರೂ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಯಾಕೆ ಅಂತ ಹೇಳಿದ್ರೆ ಕೇಳ್ದಾಗ ಎಲ್ರಿಗೂ ಹೌದೌದು ಅನ್ಸಿರುತ್ತೆ, ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಕೇಳಿದ್ರೆ ಏನೋ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು, ಏನೇನೋ ಬಹಳ ವಿಷಯ ಐತಿ ತಿಳ್ಕೊಳ್ಳುವಂತದ್ದು ಇತ್ತು ಅಂತ ಅಷ್ಟೇ ಅನ್ಸುತ್ತಲ್ವಾ. ಹಾಗಾಗಿ ಏನು ಅಂತ ಹೇಳಿದ್ರೆ ನೀವು ನೋಟ್ ಮಾಡ್ಕೊಳ್ತಾ ಹೋದಾಗ ರಾತ್ರಿ ಇದನ್ನ ರೀಕಾಲ್ ಮಾಡ್ಕೊಳ್ಳಿ, ಏನಿತ್ತು ಇಂಡಿಯನ್ ರೇಖೆ ಬಗ್ಗೆ ಏನಿತ್ತು ಅಂತ ಹೇಳಿ ನೀವು ಒಂದ್ ಸ್ವಲ್ಪ ಗ್ಲಾನ್ಸ್ ಮಾಡಿದಾಗ ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಎಲ್ಲ ನೆನಪಿಗೆ ಬರುತ್ತೆ. ಕರಗತ ಆಗ್ತದೆ, ಕರಗತ ಆದಾಗ ಧಾರಣೆ ಆಗುತ್ತೆ, ಧಾರಣೆ ಆದಾಗ ಏನಾಗುತ್ತೆ ಯೂನಿವರ್ಸ್ ಜೊತೆಗೆ ಎನರ್ಜಿಯೊಂದಿಗೆ ಕನೆಕ್ಟ್ ಆಗ್ತದೆ. ರೇಖೆ ಅಂತ ಹೇಳಿದ್ರೆ ಯೂನಿವರ್ಸಲ್ ಎನರ್ಜಿ ಅಂತ ಹೇಳಿದ್ವಿ. ಯೂನಿವರ್ಸಲ್ ಜೊತೆ ಎನರ್ಜಿ ಜೊತೆಗೆ ನಾವ್ ಹೇಗ್ ಕನೆಕ್ಟ್ ಆಗ್ಬೇಕು ಅಂದ್ರೆ ಪರಿಚಯ ಆಗ್ಬೇಕು. ನಂಗೆ ಯಾರು ಪರಿಚಯನೇ ಇಲ್ಲ ಅಂದ್ರೆ ಅವ್ರು ನಾವು ಹೇಗ್ ಮಾತಾಡಿಸ್ತೀವಿ, ಮಾತಾಡಿಸ್ಬೋದು ಹಲೋ ಹಾಯ್ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ಏನು ಅಂತ ಹೇಳಿದ್ರೆ ನಮ್ಗೆ ರಿಲೇಶನ್ಶಿಪ್ ಅಂದ್ರೆ ಒಂದು ಸ್ನೇಹಿತರಾಗಿನೋ ಯಾವ್ದೋ ಒಂದ್ ಏನಾದ್ರು ಒಂದು ಆತ್ಮೀಯತೆ ಬೆಳಿಬೇಕು ಅಂತ ಹೇಳಿದಾಗ ಏನ್ ಮಾಡ್ಬೇಕಾಗತ್ತೆ, ಮಾತಾಡ್ಬೇಕಾಗತ್ತೆ ಅಲ್ವಾ. ನಮ್ಮ ಒಂದು ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ಬೇಕಾಗತ್ತೆ. ಹಾಗೇನೆ ಇಲ್ಲಿ ರೇಖಿ ಜೊತೆಗೆ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೆ ರೇಖಿ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡಾಗ ನಾವು ರೇಖಿಯನ್ನ ಅರ್ಥ ಮಾಡ್ಕೊಂಡು ಅದ್ರ ಜೊತೆಗೆ ನಾವು ನಮ್ಮ ಒಂದು ಫ್ರೀಕ್ವೆನ್ಸಿಯನ್ನ ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆನಾ. ಇಲ್ಲಿ ಇಂಡಿಯನ್ ರೇಖಿ ಬಗ್ಗೆ ನೀವು ಒಂದು ಏನು ಅಂತ ಹೇಳಿದ್ರೆ ಲೆವೆಲ್ 1 ಅಲ್ಲಿ ಏನೇನ್ ಕಲಿತೀವಿ ಅಂತ ಹೇಳಿದ್ರೆ ಹಿಸ್ಟ್ರಿ ಆಫ್ ಇಂಡಿಯನ್ ರೇಖಿ ಅಂತೇಳಿ ಇಂಡಿಯನ್ ರೇಖಿಯ ಇತಿಹಾಸದ ಬಗ್ಗೆ ನೀವೆಲ್ಲ ತಿಳ್ಕೊಳ್ತೀರಿ. ಅದಾದ ನಂತರ ಚಕ್ರ ಎನರ್ಜಿ ಪಾಯಿಂಟ್ಸ್ ಬಗ್ಗೆ ಇಲ್ಲಿ ಮಾಹಿತಿ ನಿಮ್ಗೆ ಸಿಗ್ತದೆ. ಚಕ್ರ ಎನರ್ಜಿ ಪಾಯಿಂಟ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಸಿಗ್ತದೆ. ಮತ್ತೆ ಪಂಚಕೋಶಗಳ ಬಗ್ಗೆ ನಿಮ್ಗೆ ಇದರ ಬಗ್ಗೆ ಪರಿಚಯ ಸಿಗ್ತದೆ. ಪಂಚಕೋಶಗಳ ಬಗ್ಗೆ ಮತ್ತೆ ಪಂಚತತ್ವಗಳ ಬಗ್ಗೆ ಇಲ್ಲಿ ನೀವು ತಿಳ್ಕೊಳ್ತೀರಿ. ಪ್ರಿನ್ಸಿಪಲ್ಸ್ ಆಫ್ ಯೂನಿವರ್ಸ್, ಯೂನಿವರ್ಸ್ ನ ಸಿದ್ಧಾಂತ ಪ್ರಿನ್ಸಿಪಲ್ಸ್ ಏನಾಗಿದೆ ಅದನ್ನ ತಿಳ್ಕೊಳ್ತೀರಿ ನೀವು. ಮತ್ತೆ ಅವರ ಇನ್ಫಾರ್ಮೇಶನ್ ತಿಳ್ಕೊಳ್ತೀರಿ. ಅವರ ಅಂದ್ರೆ ಪ್ರಭಾವಳಿಯ ಒಂದು ಮಾಹಿತಿ ಸಹ ನಿಮ್ಗೆ ಸಿಗ್ತದೆ. ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ ಅಂಡ್ ಲೆವೆಲ್ 1 ಅಟ್ಯೂನ್ಮೆಂಟ್, ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ ನೀವು ಇಲ್ಲಿ ಕಲಿತೀರಿ.
ಅದ್ರ ಜೊತೆಗೆ ಲೆವೆಲ್ 1 ಅಟ್ಯೂನ್ಮೆಂಟ್ ಅಂದ್ರೆ ರೇಖಿ ಲೆವೆಲ್ 1 ನ ನಿಮ್ಮ ದೀಕ್ಷೆಯು ಸಹ ಇಲ್ಲಿ ನಿಮ್ಗೆ ಸಿಗುತ್ತೆ. ಈ 4 ದಿನ ಏನೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಂಡಿಯಾ ಒಂದು ರೇಖೆಯ ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಳ್ತೀವಿ. ಚಕ್ರ ಎನರ್ಜಿ ಪಾಯಿಂಟ್ಸ್ ಗಳು ಯಾವ್ದ್ಯಾವ್ದು ಅಂತ ಹೇಳಿ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಪಂಚಕೋಶಗಳು ಅಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನ ನೀವು ತಿಳ್ಕೊಳ್ತೀರಿ. ಹಾಗೇನೆ ಪಂಚ ತತ್ವಗಳು ಅಂತ ಹೇಳಿದ್ರೆ ಯಾವ್ದು, ನಾವ್ ಹೇಗ್ ಕನೆಕ್ಟ್ ಆಗ್ಬೇಕು ಅನ್ನುವಂಥದ್ದು. ಮತ್ತೆ ಯೂನಿವರ್ಸಿಗೆ ತನ್ನದೇ ಆದಂತ ಪ್ರಿನ್ಸಿಪಲ್ ಇದೆ, ಆ ಪ್ರಿನ್ಸಿಪಲ್ ಯಾವ್ದಾಗಿದೆ ಅದನ್ನ ಸಹ ಇಲ್ಲಿ ನೀವು ತಿಳ್ಕೊಳ್ತೀರಿ. ಅದ್ರ ಜೊತೆಗೆ ಅವರ ಇನ್ಫಾರ್ಮೇಶನ್ ಪ್ರಭಾವಳಿಯ ಒಂದು ಮಾಹಿತಿಯನ್ನ ತಿಳ್ಕೊಳ್ತೀರಿ. ಮತ್ತೆ ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ ಅನ್ನ ತಿಳ್ಕೊಂಡು ನೀವೇನ್ ಮಾಡ್ತೀರಿ ಅಂದ್ರೆ ಈ ಒಂದು ರೇಖಿ ಲೆವೆಲ್ 1 ಅಟ್ಯೂನ್ಮೆಂಟ್ ಅನ್ನು ಸಹ ನೀವು ಇಲ್ಲಿ ಪಡ್ಕೊಳ್ತೀರಾ. ಅರ್ಥ ಆಗ್ತಿದೆಯಲ್ಲ? ಎಲ್ಲ ನೋಟ್ ಮಾಡ್ಕೊಂಡಿದ್ದೀರಲ್ಲ? ಅರ್ಥ ಆಗ್ತಿದ್ಯಾ? ಓಕೆ, ಡನ್. ಮುಂದೆ ಹೋಗೋಣವಾ ಈಗ? ಇಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ನಾವ್ ಹೇಳಿದ್ವಿ ಇಲ್ಲಿ ಇಂಡಿಯನ್ ರೇಖಿನಲ್ಲಿ ನಾವು ಮೊದಲನೇ ದಿನದಲ್ಲಿ ಇವತ್ತು ನಾವೇನ್ ಕಲಿತೀವಿ ಅಂತ ಹೇಳಿದ್ರೆ, ಮುಖ್ಯವಾಗಿ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೋದು, ವಶಿಷ್ಠ ವಿದ್ಯಾ ಹಿಸ್ಟ್ರಿ ಅಂತೇಳಿ. ವಶಿಷ್ಠ ವಿದ್ಯಾ ಹಿಸ್ಟ್ರಿ ಅಂತೇಳಿ ಅಂದ್ರೆ ರೇಖಿ ಲೆವೆಲ್ ಅಲ್ಲಿ ಏನೇನ್ ಕಲಿತೀವಿ ಅದ್ರ ಒಂದು ಇತಿಹಾಸ ಯಾವ್ದು ಅನ್ನೋಂಥದ್ದು ನಾವ್ ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಋಗ್ವೇದದಲ್ಲಿ ನೀವು ನೋಡಿರ್ಬಹುದು, ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಈ ರೀತಿ ಒಂದು ಏನು ಅಂತ ಹೇಳಿದ್ರೆ ಬರೆಯಲ್ಪಟ್ಟಿದೆ. ಋಗ್ವೇದದ 10, 60 ಮತ್ತು 12 ಶ್ಲೋಕಗಳಲ್ಲಿ ನೀವು ಇದನ್ನ ಕಾಣಬಹುದು. ಅಲ್ಲಿ ತಿಳಿಸಲಾಗ್ತದೆ, ಅಯಂ ಯೇ ಹಸ್ತೋ ಭಗವಾನ್ ಅಯಂ ಯೇ ಭಗವತ್ತರಂ ಅನ್ನುವಂತ ಶ್ಲೋಕದಲ್ಲಿ ನಾವು ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿದೆ. ಅಯಂ ಯೇ ಹಸ್ತೋ ಭಗವಾನ್ ಅಯಂ ಯೇ ಭಗವತ್ತರಂ. ನನ್ನ ಅಂಗೈಯಲ್ಲಿಯೇ ಭಗವಂತನ ಶಕ್ತಿ ಇದೆ, ನಾನು ಭಗವಂತನ ಶಕ್ತಿಯಾಗಿದ್ದೇನೆ, ನನ್ನ ಅಂಗೈಯಲ್ಲಿನೇ ಭಗವಂತನ ಶಕ್ತಿ ಇದೆ ಎನ್ನುವಂತಹ ಈ ಒಂದು ಶ್ಲೋಕವನ್ನ ನಾವು ವಶಿಷ್ಠ ವಿದ್ಯಾ ಹಿಸ್ಟ್ರಿಯಲ್ಲಿ ಋಗ್ವೇದದಲ್ಲಿ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಅದಾದ ನಂತರ ಅಥರ್ವ ವೇದದಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ತೈತೇರಿಯ ಉಪನಿಷತ್ತಲ್ಲೂ ಸಹ ತಿಳಿಸಲಾಗಿದೆ. ತೈತೇರಿಯ ಉಪನಿಷತ್ತಲ್ಲೂ ಸಹ ಈ ರೀತಿಯಾಗಿ ರೇಖಿಯ ಒಂದು ಇಂಡಿಯನ್ ರೇಖಿ, ಭಾರತೀಯ ರೇಖಿಯ ಬಗ್ಗೆ ನಾವು ತಿಳ್ಕೊಳ್ಬಹುದಾಗಿದೆ. ಅಲ್ಲಿ ಕೂಡ ಸಹ ಏನ್ ಹೇಳ್ತಾರೆ ಅಂದ್ರೆ ಹೂ ಈಸ್ ಬ್ರಹ್ಮ ಅಂತೇಳಿ, ಮತ್ತೆ ವೇರ್ ಈಸ್ ಬ್ರಹ್ಮ ಅಂತೇಳಿ ತೈತೇರಿಯ ಉಪನಿಷತ್ತಲ್ಲಿ ಇದನ್ನ ನಾವು ಕಾಣಬಹುದಾಗಿದೆ. ಬ್ರಹ್ಮ ಅಂದ್ರೆ ಯಾರು, ಬ್ರಹ್ಮ ಎಲ್ಲಿ ಇರ್ತಾನೆ, ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಅಲ್ಲಿ ನಾವು ಕಾಣಬಹುದಾಗಿದೆ. ಅಲ್ಲೂ ಸಹ ಏನಂದ್ರೆ ತೈತೇರಿಯ ಉಪನಿಷತ್ತಲ್ಲೂ ಸಹ ಏನಾಗಿದೆ, ನಾವು ರೇಖೆಯ ಇತಿಹಾಸವನ್ನ ಆ ಒಂದು ರೇಖೆಯ ಒಂದು ಇಂಡಿಯನ್ ರೇಖೆಯ ಬಗ್ಗೆ ನಾವು ತಿಳ್ಕೊಳ್ಬಹುದಾಗಿದೆ. ಮತ್ತೆ ಗುರು ಗೋರಖ್ನಾಥ್ ಅಂತೇಳಿ, ಗುರು ಗೋರಖ್ನಾಥ್ ಅವರು ಬರೆದಿರುವಂತಹ ನಾಥ ಸಂಹಿತೆ ಅಂತ ಹೇಳ್ತೀವಿ. ಗುರು ಗೋರಖ್ನಾಥರವರು ಬರೆದಿರುವಂತಹ ನಾಥ ಸಂಹಿತೆಯಲ್ಲೂ ಸಹ ನಾವು ಭಾರತೀಯ ರೇಖೆಯ ಬಗ್ಗೆ ತಿಳ್ಕೊಳ್ಬಹುದಾಗಿದೆ. ಅದೇ ರೀತಿಯಾಗಿ ಚಾಂದೋಗ್ಯ ಉಪನಿಷತ್ ಅಂತೇಳಿ, ಚಾಂದೋಗ್ಯ ಉಪನಿಷತ್ ಅಂತೇಳಿ ಅಲ್ಲೂ ಸಹ ಹೇಳಲಾಗಿದೆ ವಾಟ್ ಈಸ್ ಬ್ರಹ್ಮ ವಿದ್ಯಾ, ಬ್ರಹ್ಮ ವಿದ್ಯೆ ಅಂದ್ರೆ ಏನು ಅಂತ ಹೇಳಿ ಚಾಂದೋಗ್ಯ ಉಪನಿಷತ್ತಲ್ಲೂ ಸಹ ತಿಳಿಸಲಾಗಿದೆ. ಇಲ್ಲಿ ಮಹರ್ಷಿ ಉತ್ತಲ್ಕ ಮತ್ತು ಶ್ವೇತಕೇತು ಸ್ಟೋರಿಯನ್ನ ಇಲ್ಲಿ ನಾವು ಮುಖ್ಯವಾಗಿ ಕಾಣಬಹುದು. ತತ್ವಮಸಿ ಅಂತ ಹೇಳಿ ಇಲ್ಲಿ ಶಬ್ದವನ್ನ ಬಳಸಲಾಗ್ತದೆ. ತತ್ವಮಸಿ ಅಂತ ಹೇಳಿದ್ರೆ ಏನು, ತತ್ವಮಸಿ ಅಂದ್ರೆ ಅದುವೇ ನಾನು ಅಂತ ಹೇಳಿ, ಅದುವೇ ನಾನು, ತತ್ವಂ ಅಂತ ಹೇಳ್ತಾರೆ, ಅದುವೇ ನಾನು. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ನೋಟ್ ಮಾಡ್ಕೊಳ್ತಿದ್ದೀರಲ್ಲ? ಚಾಂದೋಗ್ಯ ಉಪನಿಷತ್ತಲ್ಲೂ ಸಹ
ವಾಟ್ ಈಸ್ ಬ್ರಹ್ಮ ವಿದ್ಯಾ ಅಂತ ಹೇಳಿ ತಿಳಿಸಲಾಗಿದೆ. ಇದನ್ನ ಇಂಡಿಯನ್ ರೇಖೆನ ಬ್ರಹ್ಮವಿದ್ಯೆ ಅಂತಾನೂ ಸಹ ಕರೀಲಾಗ್ತದೆ. ಹಾಗೇನೆ ಶ್ರೀಮದ್ ದೇವಿ ಭಗವತ್ ಮಹಾಪುರಾಣ, ಈ ಪುರಾಣದಲ್ಲೂ ಸಹ ಈ ಒಂದು ಭಾರತೀಯ ರೇಖೆಯ ಬಗ್ಗೆ ನಾವು ತಿಳ್ಕೊಳ್ಬಹುದಾಗಿದೆ. ಶ್ರೀಮದ್ ದೇವಿ ಭಾಗವತ್ ಮಹಾಪುರಾಣ ಅಂತೇಳಿ ಇದರಲ್ಲೂ ಸಹ ಮಾಹಿತಿಯನ್ನ ನಾವು ನೋಡ್ಬಹುದಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಅಂದ್ರೆ ಇನ್ಫಾರ್ಮೇಶನ್ ಅಬೌಟ್ ನಾಡಿ ಅಧ್ಯಯನ ಅಂತ ಹೇಳ್ತಾರೆ. ನಾಡಿ ಅಧ್ಯಯನದ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ರೇಖೆಗೆ ಸಂಬಂಧಪಟ್ಟಿರುವಂತ ನಾಡಿ ಅಧ್ಯಯನ, ಇದು ಮಾಹಿತಿ ನಮ್ಗೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಶ್ರೀಮದ್ ದೇವಿ ಭಾಗವತ್ ಮಹಾಪುರಾಣದಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಹಾಗೇನೆ ಬ್ರಹ್ಮ ವಿದ್ಯಾಖಂಡ ಉಪನಿಷತ್, ಬ್ರಹ್ಮ ವಿದ್ಯಾಖಂಡ ಉಪನಿಷತ್ತಲ್ಲೂ ಸಹ ಇನ್ಫಾರ್ಮೇಶನ್ ಅಬೌಟ್ ಬ್ರಹ್ಮಾಂಡ ಅಂಡ್ ಪಿಂಡಾಂಡ. ಇಲ್ಲೇನು ಅಂತ ಹೇಳಿದ್ರೆ ಬ್ರಹ್ಮ ವಿದ್ಯಾ ಕಂಡ ಉಪನಿಷತ್ತಲ್ಲೂ ಸಹ ಈ ರೀತಿಯಾಗಿ ನಾವು ಮಾಹಿತಿಯನ್ನ ಕಾಣಬಹುದಾಗಿದೆ. ಇನ್ಫಾರ್ಮೇಶನ್ ಅಬೌಟ್ ಬ್ರಹ್ಮಾಂಡ, ಬ್ರಹ್ಮಾಂಡ ಅಂದ್ರೆ ಏನು, ಪಿಂಡಾಂಡ ಅಂದ್ರೆ ಏನು, ಈ ಎರಡರ ಮಾಹಿತಿಯನ್ನ ನಾವು ಈ ಒಂದು ಬ್ರಹ್ಮ ವಿದ್ಯಾಖಂಡ ಉಪನಿಷತ್ತಲ್ಲಿ ಕಾಣಬಹುದಾಗಿದೆ. ಅರ್ಥ ಆಗ್ತಿದೆಯಲ್ವಾ ಎಲ್ರಿಗೂ? ಸೊ ಈಗ ನಿಮ್ಗೆಲ್ರಿಗೂ ಅನ್ಮ್ಯೂಟ್ ಆಪ್ಷನ್ ಬಂದಿರ್ಬೇಕು ನೋಡಿ, ಬಂದಿದ್ಯಾ? ಅನ್ಮ್ಯೂಟ್ ಮಾಡ್ಕೊಳ್ರಿ ಎಲ್ಲರೂ. ಓಕೆ, ಅನ್ಮ್ಯೂಟ್ ಆಪ್ಷನ್ ಬಂದಿದೆ ಅಲ್ವಾ ಎಲ್ರಿಗೂ? ಹಾ, ಓಕೆ. ಈಗ ಎಲ್ರು ಹೇಳಿ, ನಾವ್ ಇಲ್ಲಿವರೆಗೂ ಏನೇನ್ ತಿಳ್ಕೊಂಡ್ವಿ? ಹಿಸ್ಟ್ರಿ ಆಫ್ ರೇಖಿ, ಬರ್ದಿದ್ ನೋಡ್ಕೊಂಡೆ ಹೇಳಿ. History of Indian Reiki. History of Indian Reiki. Chakra energy about point. information about Reiki. Panchakosha, Panchatattva, Reiki. self healing, Reiki Dikshe. ಪ್ರಭಾವಳಿಯ ಮಾಹಿತಿ, ಅವರ ಇನ್ಫಾರ್ಮೇಶನ್, ಸೆಲ್ಫ್ ಹೀಲಿಂಗ್, ಅವರ ಇನ್ಫಾರ್ಮೇಶನ್, ಟೆಕ್ನಿಕ್ಸ್ ಸೆಲ್ಫ್ ಹೀಲಿಂಗ್ ಟೆಕ್ನಿಕ್. ಎಸ್, ಋಗ್ವೇದ 10:62 ಶ್ಲೋಕಗಳಲ್ಲಿ ಹೌದು. ಮತ್ತೆ ಏನ್ ತಿಳ್ಕೊಂಡ್ವಿ? ಭಗವಾನ್ ಭಗವತರಂ. ನನ್ನ ಮೊದಲಿಗೆ ಅಂಗೈಯಲ್ಲಿ ರೇಖೆ ಅಂದ್ರೆ ಏನು ಅಂತ, ಮೊದಲಿಗೆ ರೇಖೆ ಅಂದ್ರೆ ಏನು ಅಂತ, ಆಮೇಲೆ ರೇಖೆಗೆ ಮೂಲ ಗುರು ಯಾರು, ವಸಿಷ್ಠರು ಅಂತ, ಆಮೇಲೆ ನಾವು ಕಲಿತಿರೋದು ಭಾರತೀಯ ರೇಖೆ ಅಂತ, ಅದಾದ್ಮೇಲೆ ಹಿಸ್ಟ್ರಿ ಆಫ್ ಇಂಡಿಯನ್ ರೇಖಿನಲ್ಲಿ ಯಾವ್ಯಾವ ಇದನ್ನ ನಾವು ಕಲಿತ್ಕೊಳ್ತಾ ಇದೀವಿ 4 ದಿವಸದಲ್ಲಿ ಅಂತ, ಅದಾದ್ಮೇಲೆ ವಶಿಷ್ಠ ವಿದ್ಯಾ ಹಿಸ್ಟ್ರಿ, ಅದು ಋಗ್ವೇದದಲ್ಲಿ 12 ಶ್ಲೋಕದಲ್ಲಿ ಬರ್ತಾ ಇದೆ ಅಂತ ಅನ್ಬಿಟ್ಟು, ಆಮೇಲೆ ನಾವು ಇದರಲ್ಲಿ 12 ಶ್ಲೋಕಗಳಲ್ಲಿ ಐ ಎಂ ಎ ಹಸ್ತೋ ಭಗವನ್, ಐ ಎಂ ಎ ಭಗವಾನ್, ಅಥರ್ವ ವೇದ ಮತ್ತೆ ತೈತ್ರ ಉಪನಿಷತ್ತು. ಹಿಸ್ಟ್ರಿ ಈಸ್ ಬ್ರಹ್ಮ, ಹೂ ಈಸ್ ಬ್ರಹ್ಮ, ವೇರ್ ಈಸ್ ಬ್ರಹ್ಮ, ಇದಕ್ಕೆ ನಾವು ಉತ್ತರವನ್ನ ಕಾಣ್ತೀವಿ. ಗುರು ಗೋರಖ್ನಾಥ್ ಬರೆದಿರುವ ನಾಥ ಸಂಹಿತೆಯಲ್ಲೂ ಇದೆ, ಛಂದೋಗ್ಯ ಉಪನಿಷತ್ತಲ್ಲೂ ಇದೆ, ತತ್ವಮಸಿ ಅಂದ್ರೆ ಅದುವೇ ನಾನು. ಈಗ ಮಹಾಪುರಾಣದಲ್ಲಿ ನಾಡಿ ವಿದ್ಯಾನ್ನ ಕಲಿತೀವಿ. ಬ್ರಹ್ಮ ವಿದ್ಯಾ ಉಪನಿಷತ್ತಲ್ಲಿ ಬ್ರಹ್ಮಾಂಡ ಪಿಂಡಾಂಡನ ಕಲಿತೀವಿ. ಅದ್ರ ಬಗ್ಗೆ ಭಗವಾನ್ ಮಹಾಪುರಾಣ, ಇದರಲ್ಲಿ ನಾಡಿ ಅಧ್ಯಯನದ ಬಗ್ಗೆ ಕಲಿತಾ ಇದ್ದೇವೆ. ನೆಕ್ಸ್ಟ್ ಬ್ರಹ್ಮ ವಿದ್ಯಾಖಂಡ ಉಪನಿಷತ್ತಲ್ಲಿ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ಬಗ್ಗೆ ಕಲಿತೀವಿ. ಓಕೆ, ಥ್ಯಾಂಕ್ ಯು ಆಲ್. ನೋಟ್ ಬಹಳ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀರಿ, ಥ್ಯಾಂಕ್ ಯು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಒಂದೇ ನಿಮಿಷ.
ಹಾ, ಮತ್ತೆ ಸಾಕಷ್ಟು ಜನರಿಗೆ ಏನಿರುತ್ತೆ ಅಂದ್ರೆ ನಾವು ಆಧಾರ ಕೇಳ್ತಾರೆ ಅಲ್ವಾ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ ಸಾಕಷ್ಟು ಜನರಿಗೆ ಅದಿದೆ. ಏನು ಅಂತ ಹೇಳಿದ್ರೆ ರೇಖಿ ನಮ್ಮ ಮೂಲ ಇಂಡಿಯನ್ ರೇಖಿ ಅದನ್ನೇ ತಿಳಿಸೋದು. ಏನು ಅಂತ ಹೇಳಿದ್ರೆ ಎಲ್ಲಿ ನಾನು ಹುಟ್ಟಿಲ್ಲ, ನಾನು ಭಾರತದಲ್ಲಿನೇ ಹುಟ್ಟೀನಿ ಅಂತೇಳಿ ರೇಖಿ ಹೇಳುತ್ತೆ. ಭಾರತದಲ್ಲಿನೇ ರೇಖಿ ಹುಟ್ಟಿದ್ದು. ಆದ್ರೆ ಇದೇನಾಯ್ತು ಅಂದ್ರೆ ನಾವ್ಯಾರು ಅದಕ್ಕೆ ಗಮನ ಕೊಡ್ಲಿಲ್ಲ. ನಮ್ಮಲ್ಲೇ ಹುಟ್ಟು, ನಮ್ಮಲ್ಲೇ ಎಲ್ಲಾ ಭಾರತದಲ್ಲಿ ಎಷ್ಟೊಂದು ವಿದ್ಯೆಗಳು ಹುಟ್ಟಿದೆ, ಎಷ್ಟೊಂದು ವಿದ್ಯೆಗಳಿಗೆ ಭಾರತ ಮೂಲ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಫಾರಿನರ್ಸ್ ಹೇಳ್ದಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೌದ್ ಇರ್ಬೋದೇನೋ, ಇದನ್ನ ನಾವು ಕಲಿಬೇಕು ಅಂತ ಹೇಳಿ ಬರುತ್ತೆ. ಆಕ್ಚುಲಿ ಏನು ಅಂತ ಹೇಳಿದ್ರೆ ಇಂಡಿಯನ್ ರೇಖೆ ಹೇಳೋದೇನಂದ್ರೆ ನಮ್ಮ ರೇಖೆಯ ಮೂಲ ಎಲ್ಲೂ ಅಲ್ಲ, ಭಾರತವೇ ಆಗಿತ್ತು ಅಂತ ಹೇಳಿ. ಅದಕ್ಕೆ ಕೆಲವ್ರು ಹೇಳ್ತಾರೆ ಹಾಗಾದ್ರೆ ಇದಕ್ ಪ್ರೂಫ್ ಏನು ಅಂತ ಕೇಳ್ತಾರೆ, ಎವಿಡೆನ್ಸ್ ಬೇಕಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೆ ಅದನ್ನೆಲ್ಲ ತಿಳಿಸುವಂತದಕ್ಕೆ ಯಾವ್ದೆಲ್ಲ ಅಂತ ಹೇಳಿದ್ರೆ ಇಲ್ಲಿವರೆಗೂ ನಾವೇನಾದ್ರು ನೋಡಿದ್ವಲ್ಲ ಇದೆಲ್ಲದು ಅದ್ರಲ್ಲಿ ಬರುತ್ತೆ. ಯಾವ್ದಾದ್ರು ಅಂತ ಹೇಳಿದ್ರೆ ಮೂಲ ಗುರು ಯಾರಾಗಿರ್ತಾರೆ ಅಂದ್ರೆ ಮೂಲ ಗುರು ನಮ್ಮ ಇಂಡಿಯನ್ ರೇಖೆ, ಭಾರತೀಯ ರೇಖೆಯಲ್ಲಿ ಮೂಲ ಗುರು ವಿಶಿಷ್ಟ ಋಷಿ ವಶಿಷ್ಠ ಮಹರ್ಷಿ ಅಂತ ಹೇಳ್ತೀವಿ. ಅದಾದ ನಂತರ ನಮ್ಗೆ ಅಥರ್ವ ವೇದದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಋಗ್ವೇದದಲ್ಲಿ ನೋಡ್ತಾ ಹೋಗ್ತೀವಿ, ಮತ್ತೆ ಐತೇರಿಯ ಇದ್ರಲ್ಲಿನು, ಮತ್ತೆ ಎಲ್ಲಾ ಉಪನಿಷತ್ತುಗಳು, ವೇದ ಏನೆಲ್ಲ ಇದೆ ಎಲ್ಲದರ ಸಾರ ಏನು ಅಂತ ಹೇಳಿದ್ರೆ ರೇಖೆ ಅನ್ನುವಂಥದ್ದು ಎಲ್ಲೂ ಅಲ್ಲ, ನಮ್ಮ ಭಾರತದ ಮೂಲ ಆಗಿದೆ. ಭಾರತದಲ್ಲಿನೇ ರೇಖೆ ಏನಾಗಿದೆ ಜನ್ಮವನ್ನ ಪಡೆದಿದೆ ಅಂತ ಹೇಳ್ತೀವಿ. ನಾವೇನ್ ಮಾಡಿದ್ವಿ ಅಂದ್ರೆ ಇದನ್ನ ಮರ್ತು ಬಿಟ್ವಿ. ಓಕೆ, ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೇಖೆಯಲ್ಲಿ ಮುಖ್ಯವಾಗಿ ಯಾರ್ಯಾರು ಬರ್ತಾರೆ ನಮ್ಗೆ, ನಾವು ಭಾರತೀಯ ರೇಖೆಯಲ್ಲಿ ಮೂಲವಾಗಿ ನಾವು ನೋಡ್ತಾ ಹೋದಿ. ಅದಾದ ನಂತರ ಏನು ಅಂತ ಹೇಳಿದ್ರೆ ರೇಖೆ ಅಂತ ಬಂದಾಗ ನಾವು ಮೊದಲನೇದಾಗಿ ಯಾರನ್ನ ನಾವು ಗುರ್ತಿಸ್ತೀವಿ, ಯಾರು ಹೇಳ್ತೀರಿ? ಅನ್ಮ್ಯೂಟ್ ಮಾಡ್ತೀನಿ ಎಲ್ರಿಗೂ. ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಬಂದಿದೆ. ಋಷಿ ವಶಿಷ್ಠ ಮುನಿಗಳು. ಹಾ, ಇಂಡಿಯನ್ ರೇಖೆ ಇದಾಯ್ತು. ಮತ್ತೆ ರೇಖೆ ಅಂತ ಬಂದಾಗ ಡಾಕ್ಟರ್ ಮಿಕಾವ್ ಉಸುಯಿ, ಕಾವು ಆಯುಷ್ ರವರು, Dr. Chizaro Hayati, ಡಾಕ್ಟರ್ Madam ಡಕಾಟ Takata. ಮೇಡಮ್. ಆಚಿಯಾಸಿ, ಹವಾಯ್ ತಕಟ. ಎಸ್, ಓಕೆ, ಒಂದೇ ನಿಮಿಷ. ಓಕೆ, ಇಲ್ಲಿ ನಾವ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ರೇಖಿ ಅಂತ ಬಂದಾಗ್ಲೇ ನಾವು ಮೂಲವಾಗಿ ಯಾರನ್ನ ಗುರುತಿಸ್ತೀವಿ, ಯಾರು ನಮ್ಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಅಂತ ಹೇಳಿದ್ರೆ ರೇಖೆಯನ್ನ. ಒಂದೇ ನಿಮಿಷ. ಈಗ ಸ್ಕ್ರೀನ್ ಕಾಣ್ತಿದ್ಯಲ್ಲ ಎಲ್ರಿಗೂ? ಓಕೆ, ಡನ್. ಈಗ ಅದನ್ನೇ ಯಾರೆಲ್ಲ ನಮ್ಗೆ ಪ್ರೂಫ್ ಕೇಳ್ತಾರಲ್ಲ ಅವರಿಗೆ ನಾವು ಹೇಳಲಿಕ್ಕೆ ಇದು ಸಾಧ್ಯ ಆಗಿದೆ. ಅದಾದ ನಂತರ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ರೇಖಿನ ಇಡೀ ಜಗತ್ತಿಗೆ ಪರಿಚಯ ಮಾಡ್ಕೊಟ್ಟಿರುವಂತಹ ಮಹಾ ಯಾರು ಗ್ರ್ಯಾಂಡ್ ಮಾಸ್ಟರ್ಸ್ ಯಾರು ಅಂತ ಹೇಳಿದ್ರೆ ನಾವ್ ಯಾವಾಗ್ಲೂ ಕೂಡ ಇವ್ರನ್ನ ಮರಿಲಿಕ್ಕಾಗಲ್ಲ. ಯಾಕೆಂತಂದ್ರೆ ಇವರು ರೇಖೆಯನ್ನ ಎಲ್ಲರಿಗೂ ಪರಿಚಯ ಮಾಡಿಕೊಟ್ರು. ಓಕೆ, ರೇಖೆ ಅಂದ್ರೆ ಏನು, ರೇಖಿ ಶಕ್ತಿ ಅಂದ್ರೇನು, ಹೇಗೆ ಅಂತ ಹೇಳಿ ಇಡೀ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಿರುವಂತ ಇವ್ರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಾಕ್ಟರ್ ಮಿಕಾವ್ ಉಸುಯಿ ಅಂತ ಹೇಳ್ತೀವಿ, ಆಮೇಲೆ ಡಾಕ್ಟರ್ ಸುಜಿರೋ ಹಯಾಸಿ ಅಂತ ಹೇಳ್ತೀವಿ, ಆಮೇಲೆ ಟಕಾಟ ಅಂತ ಹೇಳ್ತೀವಿ. ಓಕೆನಾ, ಇವ್ರು ಏನಾಗಿದ್ದಾರೆ ಅಂದ್ರೆ ರೇಖೆ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಪರಿಚಯ ಮಾಡ್ಕೊಟ್ಟವ್ರು, ಇಡೀ ಜಗತ್ತಿಗೆ ಪರಿಚಯ ಮಾಡ್ಕೊಟ್ಟವ್ರು ಇವರಾಗಿದ್ದಾರೆ. ನಾವ್ ಯಾವಾಗ್ಲೂ ಅಷ್ಟೇನೆ ರೇಖೆ ಅಂತ ಬಂದಾಗ ನಾವ್ ಯಾರನ್ನೆಲ್ಲ ಇನ್ವೈಟ್ ಮಾಡ್ತೀವಲ್ಲ ಅದರಲ್ಲಿ ಮುಖ್ಯವಾಗಿ ಯಾರನ್ನ ಇನ್ವೈಟ್ ಮಾಡ್ತೀವಿ ಅಂದ್ರೆ ಈ 3 ಗ್ರ್ಯಾಂಡ್ ಮಾಸ್ಟರ್ಸ್ ನ ನಾವ್ ಯಾವಾಗ್ಲೂ ಸಹ ಇನ್ವೈಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ಯಾರು ಡ್ರಾಯಿಂಗ್ ಮಾಡ್ತಾ ಇದ್ದೀರಿ? ಓಕೆ, ಒಂದೇ ನಿಮಿಷ.
ಇಲ್ಲಿ ನಿಮ್ಗೆ ಇದು ಇಮೇಜ್ ಕಾಣ್ತಾ ಇದೆ ಅಲ್ವಾ? ಶಶಿಕಾಂತ್ ಸರ್ ಕಾಣಿಸ್ತಿದ್ಯಲ್ಲ? ಇಮೇಜ್ ಕಾಣ್ತಾ ಇದೆಯಾ? ಓಕೆ. ಇಲ್ಲಿ ನೀವು ಬರ್ಕೊಳ್ಬಹುದು. ಇಲ್ಲಿ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸನ್ ಅಂತ ಹೇಳಿ ನಮ್ಗೆ ಏನ್ ಹೇಳಿದೆ ರೇಖಿ ಬಗ್ಗೆ ಅಂತ ಹೇಳಿದ್ರೆ, ಏನ್ ಕೊಟೇಶನ್ ಕೊಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸನ್ ಹೇಳುತ್ತೆ ರೇಖಿ ಬಗ್ಗೆ. ಈ ರೀತಿಯಾಗಿ ರೇಖಿ ಬಗ್ಗೆ ತಿಳಿಸಿದೆ. ರೇಖಿ ಬಯೋಫಿಲ್ ಥೆರಪಿ ಅಂಡ್ ಎನರ್ಜಿ ಥೆರಪಿ. ಇಟ್ ಈಸ್ ರೂಟೆಡ್ ಇನ್ an external belief that a life force energy flows through the body ಅಂತ ಹೇಳುತ್ತೆ. ಅಂದ್ರೆ ರೇಖಿ ಎನ್ನುವಂಥದ್ದು ಏನು ಅಂತ ಹೇಳಿದ್ರೆ, ಈ ಒಂದು ಬಾಡಿನಲ್ಲಿ ಶಕ್ತಿ ಕೇಂದ್ರವಾಗಿ ಇದು ಹರಿಯುತ್ತೆ. ಥ್ರೂ ಹೇಗೆ ಅಂತ ಹೇಳಿದ್ರೆ ಹಸ್ತಗಳ ಮುಖಾಂತರ ಅಂತೇಳಿ ಇದ್ರದ್ದು ಕೂಡ ಏನು ಅಂತ ಹೇಳಿದ್ರೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸನ್ ಸಹ ಇಲ್ಲಿ ಏನಂತ ಹೇಳಿದ್ರೆ ಕೊಟೇಶನ್ ಕೊಟ್ಟಿದೆ. ಹಾಗೆ UK ನಲ್ಲಿ ನಾವು ನೋಡ್ತಾ ಹೋಗ್ಬೋದು. UK ನಲ್ಲಿ ಏನು ಅಂದ್ರೆ ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅಂತೇಳಿ, ಈ ರೇಖಿ ಬಗ್ಗೆ ಮೆಡಿಕಲ್ ರಿಸರ್ಚ್ ನಡೆದು UK ನಲ್ಲಿ ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಏನು ಅಂತ ಹೇಳಿದ್ರೆ ರೇಖಿ ಬಗ್ಗೆ ಏನು ಅಂದ್ರೆ ಆ ರೇಖಿ ಹೀಲಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ರು. ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ರೇಖಿಯ ಒಂದು ಹೀಲಿಂಗ್ಗೆ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಸಂಖ್ಯಾ ವೈಸ್ ಹೋಗ್ತೀವಿ ಅಂದ್ರೆ 800ಕ್ಕೂ ಹೆಚ್ಚು ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ರೇಖಿ ಇವಾಗ್ಲೂ ಕೂಡ ಏನು ಅಂದ್ರೆ ಹೀಲಿಂಗ್ ನಡೆಯುತ್ತೆ. ಯಾರಿಗೆ ಯಾವ್ದ್ಯಾವ್ದು ಬೇಕು ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದಾಗ ರೇಖಿಯೂ ಕೂಡ ಅಲ್ಲಿ ಆಪ್ಷನ್ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ರೇಖಿ ಎಷ್ಟು ಒಂದು ಎನರ್ಜೆಟಿಕ್ ಆಗಿದೆ, ಇದ್ರ ಹೀಲಿಂಗಿಗೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಓಕೆ. ಸೊ ಇಲ್ಲಿ ಪಂಚಕೋಶಗಳು ಅಂತ ಹೇಳಿ ಪಂಚಕೋಶಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬೋದಾಗಿದೆ. ಇಲ್ಲಿ ನಿಮ್ಗೆ ಚಿತ್ರ ಕಾಣಿಸ್ತಾ ಇದೆಯಲ್ಲ? ಪಂಚಕೋಶಗಳು ಯಾವ್ದ್ಯಾವ್ದು ಅಂತೇಳಿ. ಅನ್ನಮಯ ಕೋಶ ಅಂತ ಹೇಳ್ತೀವಿ ಮೊದಲನೇದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ, ಆನಂತರ ಆನಂದಮಯ ಕೋಶ. ಆನಂದಮಯ ಕೋಶ ಅಂತೇಳಿ ಈ ಪಂಚಕೋಶಗಳ ಬಗ್ಗೆ ಇಲ್ಲಿ ನೀವು ಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ತಿಳ್ಕೊಳ್ತಾ ಹೋಗ್ತೀರಿ. ಅದಾದ ನಂತರ ಚಕ್ರ ಹೀಲಿಂಗ್ ಪಾಯಿಂಟ್ಸ್ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ನಮ್ಮ ಬಾಡಿಗೆ ಏನು ಅಂತ ಹೇಳಿದ್ರೆ ತನ್ನದೇ ಆದಂತ ಲೇಯರ್ಗಳಿರುತ್ತೆ. ನಮ್ಮ ಬಾಡಿಗೆ ಲೇಯರ್ಗಳಿರುತ್ತೆ. ಆ ಲೇಯರ್ಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಅನ್ನಮಯ, ಅನ್ನವನ್ನ ನಾವು ಆಹಾರವನ್ನ ಸ್ವೀಕರಿಸ್ತೀವಲ್ಲ ಅದರ ಒಂದು ಲೇಯರ್ ಸಹ ಅನ್ನಮಯ ಕೋಶ ಅಂತ ಹೇಳ್ತೀವಿ. ಪ್ರಾಣಮಯ ಕೋಶ ಅಂದ್ರೆ ಉಸಿರಾಟವನ್ನ ನಾವು ನಡೆಸ್ತೀವಲ್ಲ, ಪ್ರಾಣಮಯ ಕೋಶ. ಮನೋನ್ಮಯ ಕೋಶ ಅಂದ್ರೆ ಚಿಂತನೆಗಳನ್ನ, ಸಂಕಲ್ಪಗಳಿಗೆ ಸಂಬಂಧಪಡುವಂಥದ್ದು, ಮನಸ್ಸಿನಿಗೆ ಒಳಪಡುವಂತಹದ್ದಾಗಿದೆ. ವಿಜ್ಞಾನಮಯ ಕೋಶ ಇದು ಆತ್ಮಕ್ಕೆ ಸಂಬಂಧಪಡುವಂತಹದ್ದಾಗಿದೆ, ಜ್ಞಾನಕ್ಕೆ ಸಂಬಂಧಪಡುವಂತಹದ್ದಾಗಿದೆ. ಹಾಗೆ ಆನಂದಮಯ ಕೋಶ ಎಲ್ಲವನ್ನ ಮೀರಿದಂತಹ ಒಂದು ಸ್ಥಿತಿ. ಇಲ್ಲಿ ನಾವು ಇದ್ರ ಬಗ್ಗೆ ಇನ್ನ ಹೆಚ್ಚಿನದಾಗಿ ನಿಮ್ಗೆ ನಾಳೆ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀರಿ. ಓಕೆ, ಪಂಚಕೋಶಗಳ ಬಗ್ಗೆ. ಈ ಪಂಚಕೋಶಗಳು ನಮ್ಮ ಶರೀರದಲ್ಲಿ ಯಾವ ರೀತಿ ಒಂದು ಮಹತ್ವವಂತ ಪಾತ್ರವನ್ನ ವಹಿಸ್ತವೆ, ಇದರಲ್ಲಿ ರೇಖೆಯ ಒಂದು ಮಹತ್ವ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ.
ಹಾಗೇನೆ ಚಕ್ರ ಹೀಲಿಂಗ್ ಪಾಯಿಂಟ್ಸ್ ಅಂತ ಹೇಳಿ ಚಕ್ರಗಳ ಬಗ್ಗೆ ಇಲ್ಲಿ ಮಾಹಿತಿ ಅನ್ನುವಂಥದ್ದು ನಮ್ಗೆ ಸಿಗ್ತದೆ. ರೇಖಿನಲ್ಲಿ ಚಕ್ರಗಳ ಬಗ್ಗೆ ಮುಖ್ಯವಾಗಿ ಮಾಹಿತಿ ಸಿಗ್ತದೆ. ಹಾಗಾದ್ರೆ ನಮ್ಮ ದೇಹದಲ್ಲಿರುವಂತ ಚಕ್ರಗಳು ಯಾವ್ದ್ಯಾವ್ದು ನೋಟ್ ಮಾಡ್ಕೊಳ್ತಾ ಹೋಗ್ಬೋದು ನೀವು. ಮೊದಲನೇದಾಗಿ ಮೂಲಾಧಾರ ಚಕ್ರ, ಇದನ್ನ ರೂಟ್ ಚಕ್ರ ಅಂತ ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ರೂಟ್ ಚಕ್ರ ಅಂತ ಹೇಳ್ತಾರೆ. ಎರಡನೇದು ಸ್ವಾದಿಷ್ಠಾನ ಚಕ್ರ, ಮೂರನೇದು ಮಣಿಪುರ ಚಕ್ರ, ಅನಾಹತ ಚಕ್ರ, ನಾಲ್ಕನೇದು ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ. ಮೂಲಾಧಾರ ಚಕ್ರ ಇದು ಪೃಥ್ವಿಗೆ ಒಳಪಡುತ್ತೆ. ಸ್ವಾದಿಷ್ಠಾನ ಚಕ್ರ ಜಲತತ್ವ, ಮಣಿಪುರ ಚಕ್ರ ಅಗ್ನಿ, ಅನಾಹತ ಚಕ್ರ ವಾಯು, ವಿಶುದ್ಧಿ ಚಕ್ರ ಆಕಾಶವನ್ನ, ಆಜ್ಞಾ ಚಕ್ರ ಆತ್ಮವನ್ನ, ಸಹಸ್ರಾರ ಚಕ್ರ ಪರಮಾತ್ಮ ಬ್ರಹ್ಮಾಂಡವನ್ನ. ಈ ಎಲ್ಲದರ ಬಗ್ಗೆ ನಾವು ರೇಖೆಯಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಎಲ್ರಿಗೂ ಅರ್ಥ ಆಗ್ತಿದೆಯಲ್ವಾ? ಓಕೆ, ಹಾಗಾದ್ರೆ ಈಗ ಇಲ್ಲಿವರೆಗೂ ನಾವೇನು ಮತ್ತೊಂದ್ಸರಿ ಗ್ಲಾನ್ಸ್ ಮಾಡೋಣ. ಇದೀರಲ್ಲ ಎಲ್ಲ? ಓಕೆ, ಮತ್ತೊಂದ್ಸರಿ ಎಲ್ರಿಗೂ ಅನ್ಮ್ಯೂಟ್ ಮಾಡ್ತೀನಿ. ಎಲ್ರು ಏನೇನ್ ನಾವು ತಿಳ್ಕೊಂಡ್ವಿ ಇವತ್ತು, ಮತ್ತೊಂದ್ಸರಿ ಈಗ ಇಲ್ಲಿವರೆಗೂ ತಿಳ್ಕೊಂಡ್ರ ಅಂಶಗಳ ಬಗ್ಗೆ ನಾವು ಹೇಳೋಣ. ಓಕೆ, ಸ್ಟಾರ್ಟ್. ಯಾರ್ಯಾರು ಏನೇನು ನೀವು ತಿಳ್ಕೊಂಡ್ರಿ, ಏನೇನೋ ಇಲ್ಲಿವರೆಗೂ ಬಂತು ವಿಷಯಗಳ ಅದ್ರ ಬಗ್ಗೆ ಚರ್ಚಿಸೋಣ. ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್, NLM, ನ್ಯಾಷನಲ್ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್, ಹಾಗೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಬಳಸುತ್ತಿರುವಂತಹ ರೇಖಿಯ ಉಪಯೋಗ, ಹಾಸ್ಪಿಟಲ್ ಮಾಡ್ತಾರೆ. ಮತ್ತು ಅನ್ನಮಯ ಕೋಶ, ಪಂಚಕೋಶಗಳು, ಪಂಚಕೋಶಗಳು, ಮನೋಮಯ ಕೋಶ, ಚಕ್ರ ಹೀಲಿಂಗ್ ಪಾಯಿಂಟ್ಸ್, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದರಲ್ಲಿ ಅನ್ನಮಯ ಕೋಶ ಅನ್ನಕ್ಕೆ ಸಂಬಂಧಪಟ್ಟಿದ್ದು, ಪ್ರಾಣಮಯ ಕೋಶ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು, ಮನೋನ್ಮಯ ಕೋಶ ಚಿಂತನೆ ಮತ್ತು ಸಂಕಲ್ಪಗಳಿಗೆ ಸಂಬಂಧಪಟ್ಟಿದ್ದು, ವಿಜ್ಞಾನಮಯ ಕೋಶ ಸಹಸ್ರಾರ ಚಕ್ರ, ಆನಂದಮಯ ಕೋಶ ಎಲ್ಲವನ್ನ ಮೀರಿದಂತ ಸ್ಥಿತಿ. ಆಮೇಲೆ ಚಕ್ರ ಹೀಲಿಂಗ್ ಪಾಯಿಂಟ್, ಮೂಲಾಧಾರ ಚಕ್ರ ಕೆಂಪು ಬಣ್ಣವನ್ನು ಹೊಂದಿದ್ದು ಇದು ಪೃಥ್ವಿಯನ್ನು ಸೂಚಿಸ್ತೈತಿ. ಸ್ವಾದಿಷ್ಠಾನ ಚಕ್ರ ಇದು ನೇರಳೆ ಬಣ್ಣವನ್ನು ಹೊಂದಿದ್ದು ತತ್ವವನ್ನು ಸೂಚಿಸ್ತೈತಿ. ಮಣಿಪುರ ಚಕ್ರ ಇದು ಹಳದಿ ಬಣ್ಣವನ್ನು ಹೊಂದಿದ್ದು ಅಗ್ನಿ ತತ್ವವನ್ನು ಸೂಚಿಸ್ತೈತಿ. ಅನಾಹತ ಚಕ್ರ ಹಸಿರು ಬಣ್ಣವನ್ನು ಹೊಂದಿದ್ದು ವಾಯುವನ್ನು. ಓಕೆ ಸರ್, ಓಕೆ, ಎಲ್ರು ನೀಟಾಗಿ ನೀವು ಪಾಯಿಂಟ್ ಮಾಡ್ಕೊಂಡಿದ್ದೀರಿ. ಓಕೆ, ಈಗ ನಾವು ಮತ್ತೆ ಮುಂದುವರಿಯೋಣ. ಮುಂದ್ಗಡೆ ಸಹಸ್ರಾರದ ಬದಲು ಮೂಲಾಧಾರ ಅಂತ. ಹಾ ಸರ್, ಮಾಹಿತಿ ನಿಮ್ಗೆ ಸಿಗ್ತದೆ, ಮುಂದಿನ ಕ್ಲಾಸ್ಗಳಲ್ಲಿ ಸಿಗ್ತದೆ. ಓಕೆ, ಸೊ ಈಗೇನಂದ್ರೆ ಈಗ ನಾವು ಇಲ್ಲಿವರೆಗೂ ಯಾವ್ದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಗ್ಲಾನ್ಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಓಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಇದ್ದಿದ್ದು ಅಂತ ಹೇಳಿ ಅರ್ಥ ಆಗ್ತಾ ಹೋಗ್ತದೆ. ಓಕೆ, ಮುಂದೆ ನಾವು ಹೋಗೋಣವಾ? ಓಕೆ, ಎಲ್ಲ ರೆಡಿ ಇದ್ದೀರಲ್ವಾ? ಓಕೆ, ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ತಿಳ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಸ್ವಲ್ಪ ನಾವು ಸಾರವಾಗಿ ನೋಡ್ಬೇಕು ಅಂತ ಹೇಳಿದ್ರೆ, ಇಂಡಿಯನ್ ರೇಖೆ ಅಂತ ಹೇಳಿದ್ರೆ ನಮ್ಮ ಭಾರತದ ಮೂಲ ಆಗಿದೆ ಇದು. ಈ ಭಾರತದ ಮೂಲವಾಗಿರುವಂತ ರೇಖೆಯನ್ನ ಇಲ್ಲಿ ಮೊದಲನೇದಾಗಿ ಇದ್ರ ಮೂಲ ಗುರು ವಶಿಷ್ಠ ಋಷಿಗಳಾಗಿದ್ದಾರೆ. ಅವರು ಇದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸ್ಲೈಡ್ ಸ್ಕ್ರೀನ್ ಬಂದಿಲ್ಲ,
ಓಕೆ, ಪರವಾಗಿಲ್ಲ ಸರ್. ಓಕೆ, ಮುಂದೆ ನೋಡ್ತಾ ಹೋಗೋಣ ನಾವು. ಓಕೆ, ಸೊ ಇಲ್ಲಿವರೆಗೂ ನಾವೇನೆಲ್ಲ ತಿಳ್ಕೊಳ್ತಾ ಬಂದ್ವಿ ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮ್ಗೆ ನಾಳೆ ಮತ್ತೆ ನಾಡಿದ್ದು ಈ 3 ದಿನಗಳಲ್ಲಿ ನೀವ್ ಏನೇನ್ ಕಲಿತೀರಿ ಅಂತೇಳಿ ನಾವು ಈಗಾಗ್ಲೇ ತಿಳಿಸಿದೀವಿ. ನಾಳೆ ನಿಮ್ಗೆ ನಮ್ಮ ಮೈನ್ ಗುರುಗಳಿದಾರಲ್ಲ, ಗ್ರ್ಯಾಂಡ್ ಮಾಸ್ಟರ್ ಶ್ರೀದೇವಿ ಉಗಾರ್ ಮ್ಯಾಮ್, ಅವ್ರು ಬರ್ತಾರೆ. ಅವ್ರ ಮುಂದಿನ ವಿಷಯಗಳನ್ನ ನಿಮ್ಗೆ ತಿಳಿಸ್ತಾರೆ. ಯಾವ್ದಾದ್ರ ಬಗ್ಗೆ ತಿಳಿಸ್ತಾರೆ ಅಂತ ಹೇಳಿದ್ರೆ, ರೇಖಿಗೆ ತನ್ನದೇ ಆದಂತ ಪ್ರಿನ್ಸಿಪಲ್ಸ್ ಇದೆ, ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಮತ್ತೇನು ಅಂತ ಹೇಳಿದ್ರೆ, ಪಂಚಕೋಶಗಳ ಬಗ್ಗೆ, ಪಂಚತತ್ವಗಳ ಬಗ್ಗೆ ಈ ಒಂದು ಯಾವ್ದು ಅಂತ ಹೇಳಿದ್ರೆ, ಇವತ್ತು ನಾವು ನೋಡಿದ್ವಲ್ಲ ಸಪ್ತ ಚಕ್ರಗಳ ಬಗ್ಗೆ, ಇದ್ರ ಬಗ್ಗೆ ಇನ್ನ ಕೂಡ ಹೆಚ್ಚಿನ ಮಾಹಿತಿಯನ್ನ ನಾವು ನಾಳೆ ತಿಳ್ಕೊಳ್ತಾ ಹೋಗ್ತೀವಿ. ಅದಾದ ನಂತರ ಏನು ಅಂತ ಹೇಳಿದ್ರೆ, ನಿಮ್ಗೆ ಈ ಒಂದು ಲೆವೆಲ್ 1 ರೇಖೆ ಏನಿದೆಯಲ್ಲ, ಇದರಲ್ಲಿ ದೀಕ್ಷೆ ಸಹ ಇರುತ್ತೆ. ಆ ದೀಕ್ಷೆ ಸಹ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಸಿಗ್ತದೆ. ಓಕೆನಾ? ಸೊ ಈಗ ಏನು ಅಂತ ಹೇಳಿದ್ರೆ, ನಾವು ರೇಖೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಯಾರ್ಯಾರಿಗೆ ಹೆಲ್ತ್ ಸಮಸ್ಯೆ ಇದೆ ಹ್ಯಾಂಡ್ ವೇವ್ ಮಾಡ್ಬೋದಾ? ನಂಗೆ ಹೆಲ್ತ್ ಸಮಸ್ಯೆ ಇದೆ ಅಂತ ಯಾರ್ಯಾರು ಹೇಳ್ತೀರಿ? ಓಕೆ ಓಕೆ, ಎಲ್ರು ನೋಡ್ತಾ ಇದ್ದೀನಿ ಸ್ಕ್ರೀನ್ ಅಲ್ಲಿ ನಾನು. ಯಾರ್ಯಾರಿಗೆ ಹೆಲ್ತ್ ಸಮಸ್ಯೆ ಇದೆ? ಓಕೆ, ಸಾಕಷ್ಟು ಜನ ಇದ್ದೀರಿ. ಹಾ, ಓಕೆ. ಹಣಕಾಸಿನ ಸಮಸ್ಯೆ ಯಾರಿಗಿದೆ? ಓಕೆ, ಹಣಕಾಸಿನ ಪ್ರಾಬ್ಲಮ್ ಯಾರಿಗಿದೆ? ಹಾ ಸರ್, ಓಕೆ. ಹೀಗೆ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಲೈಫ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವ್ದೇ ಏರಿಯಾಗ ಹೋದ್ರು ಕೂಡ ನಮ್ಗೇನು ಅಂತ ಹೇಳಿದ್ರೆ, ಮುಖ್ಯವಾಗಿ ಯಾವ್ದು ಅಂತ ಹೇಳಿದ್ರೆ, ಏನು ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಹಣಕಾಸಿನ ಸಮಸ್ಯೆ ಇರುತ್ತೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ, ಮೂಲಭೂತ ಸೌಕರ್ಯಗಳೇ ನಮ್ಗೆ ಎಷ್ಟೋ ಜನರಿಗೆ ಸಿಕ್ಕಿರೋದಿಲ್ಲ. ಈ ರೀತಿಯಾಗಿ ಒಂದಲ್ಲ ಒಂದು ಯಾವ್ದಾದ್ರು ಒಂದು ಸಮಸ್ಯೆಗೆ ನಾವು ಒಳಗಾಗಿರ್ತೀವಲ್ವಾ? ಸೊ ಇವತ್ತು ನಾವೆಲ್ಲ ರೇಖೆಯನ್ನು ಯಾಕೆ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂದ್ರೆ, ಒಂದೊಂದೊಂದೊಂದು ದೇಶದಿಂದ ನೀವೆಲ್ಲರೂ ಇಲ್ಲಿಗೆ ಜಾಯಿನ್ ಆಗಿದ್ರಿ. ಯಾವ್ದಕ್ಕೆ ಅಂತ ಹೇಳಿದ್ರೆ, ನಾ ಇದನ್ನ ಕಲಿಬೇಕು ಅಂತ ಹೇಳಿ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ, ಇದ್ರ ಎನರ್ಜಿಯನ್ನ ಪಡ್ಕೊಳ್ಬೇಕು ಅಂತೇಳಿ, ರೇಖಿ ಪ್ರಾಕ್ಟೀಸ್ ಮಾಡಿ ನನ್ನ ಆರೋಗ್ಯ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೋಬೇಕು ಅಂತೇಳಿ, ರೇಖಿ ಎನರ್ಜಿನ ನಾನು ಪಡ್ಕೊಳ್ಬೇಕು, ರೇಖಿ ಹೀಲರ್ ಆಗ್ಬೇಕು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು, ಈ ರೀತಿಯಾಗಿ ಹಲವಾರು ಉದ್ದೇಶಗಳಿಂದ ನಾವೆಲ್ಲರೂ ಇಲ್ಲಿ ಬಂದ್ ಸೇರಿದೀವಲ್ವಾ? ಹೌದಲ್ವಾ? ಅಲ್ವಾ? ಸೊ ಹೀಗೆ ಇಲ್ಲಿ ಹೇಳ್ತಾ ಹೋದ್ವಿ ಅಂತ ಹೇಳಿದ್ರೆ, ಈಗ ಆರೋಗ್ಯ ಸಮಸ್ಯೆ ಯಾರಿಗಿದೆ ಅಂತ ಹೇಳಿದಾಗ ಸಾಕಷ್ಟು ಜನ ನೀವೇನ್ ಮಾಡಿದ್ರಿ, ಕೈ ಹ್ಯಾಂಡ್ ವೇವ್ ಮಾಡ್ತಾ ಇದ್ರಿ. ಹಣಕಾಸಿನ ಸಮಸ್ಯೆ ಇದ್ದಾಗ್ಲೂ ಕೂಡ ಎಲ್ರು ಹೇಳ್ತಾ ಇದ್ರಿ. ಹೀಗೆ ಒಂದಲ್ಲ 108 ರೀತಿಯ ಸಮಸ್ಯೆಗಳಿಗೆ ರೇಖೆಯಲ್ಲಿ ಸೊಲ್ಯೂಷನ್ ಇದೆ. 108 ರೀತಿಯಲ್ಲ, ಅದಕ್ಕಿಂತ ಹೆಚ್ಚು ಸಮಸ್ಯೆಗಳಿರ್ಲಿ, ರೇಖೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಇದೆ. ಹೇಗೆ ಅಂತ ಹೇಳಿದ್ರೆ, ಹೆಲ್ತ್ ಅಂಡ್ ಫ್ಯಾಮಿಲಿ ಪ್ರಾಬ್ಲಮ್ಸ್. ಹೌದು, ಹೆಲ್ತ್ ಪ್ರಾಬ್ಲಮ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಕೆಲವರು ಸಕ್ಸಸ್ ಆಗೋದಿಲ್ಲ, ಜಾಬ್ ಇರೋದಿಲ್ಲ, ಜಾಬ್ ಇದ್ರೂ ಕೂಡ ಅದ್ರಲ್ಲಿ ಸೆಕ್ಯೂರ್ ಇರೋದಿಲ್ಲ, ಕೆಲವರು ದುಡಿತಾರೆ ಕೈಗೆ ಸ್ಯಾಲ್ರಿ ಸಿಗೋದಿಲ್ಲ, ಸ್ಯಾಲ್ರಿ ಬಂದನ್ನು ಉಳಿತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ 10 ಸಮಸ್ಯೆಗಳು, 106 ಸಮಸ್ಯೆಗಳು ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ಏನು ಅಂತೇಳಿ ಹುಡುಕಾಡಿದಾಗ ನಮ್ಗೆ ಸೊಲ್ಯೂಷನ್ಗೆ ಹಲವಾರು ದಾರಿಗಳಿದಾವೆ. ಹಲವಾರು ದಾರಿಗಳಲ್ಲಿ, ಹಲವಾರು ಮಾರ್ಗಗಳಲ್ಲಿ ರೇಖೆಯು ಸಹ ಒಂದು ಅಂತ ಇಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಹೇಗೆ ಅಂತ ಹೇಳಿದ್ರೆ, ರೇಖಿ ಇದು ಕೇವಲ ಬರೀ ಹೆಲ್ತ್ ಸಮಸ್ಯೆಯನ್ನ ಕ್ಯೂರ್ ಮಾಡುತ್ತಾ? ಇಲ್ಲ. ನಮ್ಗೆ ಯಾವುದೇ ರೀತಿಯಾದಂತ ಸಮಸ್ಯೆಗಳಿರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಸಕ್ಸಸ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಆಸ್ತಿ ಅಂತಸ್ತು, ಯಾವುದೇ ರೀತಿಯಾದಂತ ಸಮಸ್ಯೆಗಳಿರ್ಲಿ, ರೇಖಿ ಏನ್ ಮಾಡುತ್ತೆ ಅಂದ್ರೆ ಆ ಎನರ್ಜಿ ಮೂಲಕ ನಾವು ಪರಿಹರಿಸ್ಕೊಳ್ಳಿಕ್ಕೆ 100% ಸಾಧ್ಯ ಇದೆ. ಹೇಗೆ ಅಂತ ಹೇಳಿದ್ರೆ, ನಾವ್ ಯಾರೆಲ್ಲ ಪ್ರಾಕ್ಟೀಸ್ ನಡೆಸಿದ್ದಾರೆ, ಯಾರೆಲ್ಲ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ, ಯಾರೆಲ್ಲ ರೇಖಿನಲ್ಲಿ ಇದನ್ನ ಮುಂದುವರೆದು ಈ ರೇಖಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿದ್ದಾರೆ, ಅವರೆಲ್ಲರಲ್ಲೂ ಕೂಡ ಪರಿವರ್ತನೆ ಆಗಿದೆ. ಪರಿವರ್ತನೆ ಆಗಿರುವ ಕಾರಣನೇ ಯಾವ್ದಿದು ಹೆಲ್ತ್, ಮನಿ ಅಂಡ್ ಜಾಬ್. ಹೌದು ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಹೆಲ್ತ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ಏನಿರುತ್ತೆ ಅಂತ ಹೇಳಿದ್ರೆ, ಈ ಹೆಲ್ತ್ ಅಂತ ಬಂದಾಗ ಅಲ್ಲೂ ಕೂಡ ನಾವು ಹಲವಾರು ರೀತಿಯ ಸಮಸ್ಯೆಗಳು ನೋಡ್ತಾ ಹೋಗ್ತೀವಿ. ಒಂದು ಫಿಸಿಕಲ್ ಹೆಲ್ತ್ ಬರುತ್ತೆ ಅಲ್ವಾ? ದೈಹಿಕ ಆರೋಗ್ಯದಲ್ಲಿ ಸಾಕಷ್ಟು ಕಾಯಿಲೆಗಳು ಬರ್ತವೆ. ಅದೆಲ್ಲ ನಾನ್ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ರೇಖಿ ಕನೆಕ್ಟ್ ಆಗಿರ್ತೀವಿ. ಮಾನಸಿಕವಾಗಿನೂ ಕೂಡ ಸಮಸ್ಯೆಗಳಿರ್ತವೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಈಗ ಹಿಂದೆ ಒಂದ್ ಕಾಲ ಇತ್ತು, ಕ್ಯಾನ್ಸರ್ ಪೇಷಂಟ್ ಅಂದ್ರೆ ಯಾರ್ದೋ ಮನೇಲಿ ಬಂದಿದೆ, ಅದನ್ನ ಎಲ್ಲರೂ ಹೇಳೋರು ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳೋದು. ಅಥವಾ ಯಾರಿಗಾರು ಡಯಾಬಿಟಿಸ್ ಇದೆ ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳಕ್ಕೂ ಭಯ ಪಡೋರು ಅಲ್ವಾ? ಹೇಳ್ಕೊಳಕ್ಕೂ ಭಯ ಪಡೋರು, ನಂಗೆ ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಏನ್ ಅನ್ಕೊಂತಾರೋ ಅಂತ ಹೇಳ್ತಿದ್ರು. ಈಗ ಕ್ವೈಟ್ ಕಾಮನ್ ಆಗಿದೆ. ಯಾರ ಮನೇಲಿ ಇಲ್ಲ ಡಯಾಬಿಟಿಸ್ ಪೇಷಂಟ್? ಎಲ್ರ ಮನೇಲಿ ಇದಾರಲ್ಲ. ಒಂದು ಮನೆ ಇದೆ ಅಂದ್ರೆ ಅದ್ರಲ್ಲಿ ಒಂದ್ ಇಬ್ರಿಗಾರು ಇರುತ್ತೆ, ಒಬ್ರಿಗಾದ್ರೂ ಅಂತ 100% ಇದ್ದೇ ಇರುತ್ತಲ್ವಾ? ಅದೇ ರೀತಿಯಾಗಿ ಮಾನಸಿಕವಾಗಿನೂ ಕೂಡ ಸಮಸ್ಯೆಗೆ ಒಳಗಾಗಿರುವಂತದ್ದು, ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಇದ್ದಾರೆ. ರಿಸರ್ಚ್ ಪ್ರಕಾರ ಹೇಳುತ್ತೆ ಏನು ಅಂತ ಹೇಳಿದ್ರೆ,
ಹೇಗೆ ದೈಹಿಕ ಕಾಯಿಲೆಗಳಲ್ಲಿ, ದೈಹಿಕ ಅನಾರೋಗ್ಯದಲ್ಲಿ ಎಲ್ರೂ ಒಂದು ಡಯಾಬಿಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೋ ಅದೇ ರೀತಿಯಾಗಿ ಮಾನಸಿಕವಾಗಿ ಡಿಪ್ರೆಷನ್ ಒಳಗಾಗಿರೋರು ಸಹ ಈ ಪ್ರತಿ ಮನೆಯಲ್ಲೂ ಸಿಗ್ತಾ ಇದ್ದಾರೆ ಅಂತ ಹೇಳುತ್ತೆ. ಓವರ್ ಆಫ್ ಸ್ಟ್ರೆಸ್ ಇಂದ, ಓವರ್ ಆಫ್ ಏನು ಅಂತ ಹೇಳಿದ್ರೆ ಆ ಟೆನ್ಷನ್ಸ್ ಇಂದ, ಆಂಗ್ಸೈಟಿಯಿಂದ ಡಿಪ್ರೆಷನ್ ಜಾಸ್ತಿ ಆಗ್ತಾ ಇದೆ. ಎಲ್ಲ ಇದ್ರೂ ಏನು ಇಲ್ಲ ಅನ್ನೋ ತರ ಫೀಲ್ ಆಗ್ತಾ ಇದೆ. ಏನೋ ಒಂಥರ ಮಾನಸಿಕ ಗೊಂದಲ, ಮನಸ್ಸಿಗೆ ಶಾಂತಿ ಇಲ್ಲದೆ ಇರುವಂತದ್ದು, ಏನೋ ಒಂಥರ ಈ ತರ ಒಂಟಿತನ ಕಾಡುವಂತದ್ದು, ಈ ತರದ್ದೆಲ್ಲ ಇದೆ. ಓಕೆ, ಒಳ್ಳೇದು ಸರ್. ಹಾಗೇನೆ ನಾವಿಲ್ಲಿ ನೋಡ್ತಾ ಹೋದ್ವಿ ಅಂದ್ರೆ ಈ ರೀತಿಯಾಗಿ ನಾವು ಸಾಕಷ್ಟು ಏನು ಅಂತ ಹೇಳಿದ್ರೆ ಪ್ರಾಬ್ಲಮ್ ಗಳನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ರೇಖಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ರೇಖಿ ನಮ್ಮನ್ನ ಈ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಗೆ ಸಹಾಯ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ ಅಂತ ಹೇಳಿದ್ರೆ, ರೇಖಿ ಒಂದು ಎನರ್ಜಿ ಆಗಿದೆ. ನಾವೀಗ ಒಂದು ಸಣ್ಣ ಪ್ರಯೋಗವನ್ನ ಮಾಡೋಣ. ರೆಡಿ ಇದೀರಾ ಎಲ್ರು? ಆರಾಮಾಗಿ ಕುತ್ಕೊಳ್ರಿ, ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ನಿಮ್ಗೆ ಕ್ಲಾಸ್ ರೆಕಾರ್ಡಿಂಗ್ ಸಿಗುತ್ತೆ. ಓಕೆ, ಎಲ್ರಿಗೂ ಕ್ಲಾಸ್ ರೆಕಾರ್ಡಿಂಗ್ ಸಿಗುತ್ತೆ, ನಿಮ್ಮ ಗ್ರೂಪ್ ಅಲ್ಲೇ ಸಿಗುತ್ತೆ. ಓಕೆ, ಈಗ ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ಕಣ್ಣು ಮುಚ್ಚಿ. ಫೀಲ್ ಮಾಡ್ತಾ ಹೋಗಿ ಏನ್ ನಡೀತಾ ಇದೆ. ಉಸಿರಿನ ಮೇಲೆ ಒಂದು 2 ಸೆಕೆಂಡ್ ನಾವು ಗಮನವನ್ನ ಕೊಡ್ತಾ ಹೋಗೋಣ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಉಸಿರನ್ನ ಹೊರ ಹಾಕೋಣ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಉಸಿರನ್ನ ಹೊರಬಿಡುತ್ತಾ ಎಲ್ರೂ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. ನಿಮ್ಮ 2 ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತೆಗೆದುಕೊಂಡು ಬನ್ನಿ. 2 ಹಸ್ತಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತೆಗೆದುಕೊಂಡು ಬನ್ನಿ. ಕಣ್ಮುಚ್ಚಿ 1 ಸೆಕೆಂಡ್ ಫೀಲ್ ಮಾಡ್ತಾ ಹೋಗಿ. ಆಳವಾದ ಶಾಂತಿಯ ಅನುಭವವನ್ನ ಮಾಡಿ. ನಿಶ್ಶಬ್ದ ಶಾಂತಿಯ ಅನುಭವನ ಮಾಡುತ್ತಾ ಮನಸ್ಸಿನಲ್ಲಿ ಯಾವುದೇ ಯೋಚನೆಗಳು, ಗೊಂದಲಗಳು, ಪ್ರಶ್ನೆಗಳು ಯಾವುದು ಇರಬಾರದು. ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಉಸಿರಿನೊಂದಿಗೆ 2 ಹಸ್ತಗಳ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನಿಮ್ಮ ಹಸ್ತಗಳಲ್ಲಿ ಈಗ ವೈಬ್ರೇಷನ್ ಫೀಲ್ ಆಗ್ತಾ ಇದೆ ಅಲ್ವಾ? ಯಾರು ಕೈ ದೂರ ಮಾಡಬೇಡಿ, ಹಾಗೆ ಇರಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಈಗ ತಾವೆಲ್ಲರೂ ನಿಮ್ಮ 2 ಹಸ್ತಗಳನ್ನ ರಬ್ ಮಾಡಿ ಉಜ್ಜಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಜೋರಾಗಿ 2 ಹಸ್ತಗಳನ್ನ ರಬ್ ಮಾಡ್ತಾ ಹೋಗಿ. ಬಿಸಿ ಅನುಭವ ಆಗ್ತಾ ಇದೆ ನಿಮ್ಗೆ? ಓಕೆ, ಈಗ ನಿಧಾನವಾಗಿ 2 ಹಸ್ತಗಳನ್ನ ದೂರಕ್ಕೆ ತೆಗೆದುಕೊಂಡು ಬನ್ನಿ. ಎಷ್ಟು ನಿಧಾನವಾಗಿ ದೂರಕ್ಕೆ ತೆಗೆದುಕೊಂಡು ಬನ್ನಿ. ವೈಬ್ರೇಷನ್ ಫೀಲ್ ಮಾಡಿ. ಆ ವೈಬ್ರೇಷನ್ ಎಲ್ಲಿವರೆಗೂ ಫೀಲ್ ಆಗುತ್ತೋ ಅಲ್ಲಿವರೆಗೂ ನಿಮ್ಮ ಕೈಗಳನ್ನ ದೂರ ಮಾಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ.
ಹಾಗೆ ನಿಧಾನವಾಗಿ 2 ಹಸ್ತಗಳನ್ನ ನಿಧಾನವಾಗಿ ಹತ್ತಿರ ತೆಗೆದುಕೊಳ್ತಾ ಬನ್ನಿ. ನಿಧಾನವಾಗಿ. ಓಕೆ, ಎಲ್ಲರೂ ನಿಧಾನವಾಗಿ ಕಣ್ತೆರೆಯಿರಿ. ನಿಧಾನವಾಗಿ ಎಲ್ಲರೂ ಕಣ್ಣು ತೆರೆಯಿರಿ. ಈಗ ನಮ್ಗೆ ಏನೆಲ್ಲ ಫೀಲ್ ಆಯ್ತು, ಅನುಭವ ಆಯ್ತು, ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ರೇಖಿಯ ಶಕ್ತಿ ಅಂತ ಹೇಳ್ತೀವಿ, ಎನರ್ಜಿ ಅಂತ ಹೇಳ್ತೀವಿ. ಅಯಮ್ಯ ಹಸ್ತೋ ಭಗವಾನ್ ಅಂತ ಹೇಳಿದ್ರೆ ನನ್ನ ಅಂಗೈಯಲ್ಲೇ ಭಗವಂತನ ಶಕ್ತಿ ಇದೆ ಅಂತ ಹೇಳಿ. ರೇಖಿ ಯಾವಾಗ್ಲೂ ಹೇಳುತ್ತೆ ಶಕ್ತಿ, ಎನರ್ಜಿಯನ್ನ ನಾವು ಹೊರಗಡೆ ಹುಡುಕುವಂತ ಅವಶ್ಯಕತೆ ಇಲ್ಲ. ಶಕ್ತಿ ನನ್ನೊಳಗೆ ಇದೆ. ಅದನ್ನ ನಾನೇನ್ ಮಾಡ್ಬೇಕಾಗಿದೆ, ಜಾಗೃತ ಮಾಡ್ಬೇಕಾಗಿದೆ. ಆ ಜಾಗೃತ ಮಾಡುವಂತ ವಿಧಾನವನ್ನೇ ಏನು ಅಂತ ಹೇಳಿದ್ರೆ ರೇಖೆಯಲ್ಲಿ ನಾವು ಕಲ್ತ್ಕೊಳ್ತಾ ಹೋಗ್ತೀವಿ. ಆ ಕಲ್ತಿರುವಂತ ಶಕ್ತಿಯನ್ನ ಇಮರ್ಜ್ ಮಾಡ್ಕೊಂಡು ಆ ಶಕ್ತಿಯ ಪ್ರಯೋಗದಿಂದ ನಮ್ಮನ್ನ ನಾವು ಹೀಲ್ ಮಾಡ್ಕೊಳಕ್ಕೆ, ನಮ್ಮನ್ನ ನಾವು ಎನರ್ಜೈಸ್ ಮಾಡ್ಕೊಳ್ಳಿಕ್ಕೆ, ಅನೇಕರನ್ನ ಹೀಲ್ ಮಾಡ್ಲಿಕ್ಕೆ, ಅವ್ರಿಗೆಲ್ಲ ಶಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅರ್ಥ ಆಗ್ತಿದೆಯಲ್ವಾ ಎಲ್ರಿಗೂ? ಈ ರೇಖಿ ಶಕ್ತಿ ಅಂದ್ರೆ ಏನು ಅಂತ ಹೇಳಿದ್ರೆ, ರೇಖಿ ಹೇಳೋದೇ ಹೀಗೆ, ರೇಖಿ ಮಾತೆ, ರೇಖಿ ತಾಯಿ ಅಂತ ಹೇಳ್ತೀವಿ. ಬ್ರಹ್ಮಾಂಡ ತಂದೆ ಆದ್ರೆ ರೇಖಿ ತಾಯಿ ಅಂತ ಹೇಳ್ತೀವಿ ನಾವು. ನಾವೆಷ್ಟು ಈ ಒಂದು ಶಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟು ವಿಶ್ವಾಸದಿಂದ ನಾವು ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ರೇಖಿ ಹೇಳೋದು ಒಂದೇ ಮಾತು, ಏನು ಅಂತ ಹೇಳಿದ್ರೆ ಶಕ್ತಿ ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ನಾವ್ ಈ ಶಕ್ತಿನ ಏನ್ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಹಿಂಗ್ ಹೋಗ್ತೀವಿ, ಹಂಗ್ ಹೋಗ್ತೀವಿ. ನಿಜವಾಗ್ಲೂ ಏನು ಅಂತ ಹೇಳಿದ್ರೆ ಯಾರೆಲ್ಲ ರೇಖೆಯನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಯೋಗ ಮಾಡ್ಕೊಳ್ತಾರೋ 100% ಅವ್ರಿಗೆ ಏನಿದೆ ಅಂತ ಹೇಳಿದ್ರೆ ರಿಸಲ್ಟ್ ಇದೆ. ನಮ್ಮಲ್ಲಿ ಸಾಕಷ್ಟು ಜನರಿದ್ದಾರೆ, ಅವರು ಶುಗರ್ ಇಂದ ಹೊರಗಡೆ ಬಂದಿದ್ದಾರೆ, ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ಅವ್ರದೆಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಗೆ ನಮ್ಮ ಕ್ಲಾಸ್ ನಲ್ಲಿ 4ನೇ ದಿನದಲ್ಲಿ ಅಥವಾ 3ನೇ ದಿನದಲ್ಲಿ ಅನುಭವನ ನಿಮ್ಗೆ ಶೇರ್ ಮಾಡ್ತಾ ಇರೋದು. 2.5 ತಿಂಗಳಲ್ಲಿ ಏನು ಅಂತ ಹೇಳಿದ್ರೆ ಕ್ಯಾನ್ಸರ್ ಪೇಷಂಟ್ 4 ಸ್ಟೇಜ್ ಅಲ್ಲಿ ಇರೋ ಗುಣಮುಖ ಆಗಿರುವಂತವ್ರು ಇದ್ದಾರೆ. ಹೀಗೆ ಸಾಕಷ್ಟು ಜನರಿದ್ದಾರೆ, ಒಂದಲ್ಲ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿರುವಂತವ್ರು ಇದ್ದಾರೆ. ಈಗ ಹೇಳ್ಬೇಕು ಅಂತ ಹೇಳಿದ್ರೆ ರೇಖಿ ಏನಾಗಿದೆ ಅಂತ ಹೇಳಿದ್ರೆ ಒಡೆದು ಹೋಗಿರುವಂತ ಸಂಬಂಧಗಳನ್ನ ಒಂದ್ ಮಾಡುವಂತದ್ರಲ್ಲಿ ರೇಖಿ ತನ್ನ ಎನರ್ಜಿಯನ್ನ ಕೊಡುತ್ತೆ. ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಇರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಾವು ರೇಖಿ ಒಂದು ಶಕ್ತಿಯನ್ನ ಇನ್ವೈಟ್ ಮಾಡಿ ಅದಕ್ಕೆ ನಾವು ಸೊಲ್ಯೂಷನ್ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅರ್ಥ ಆಗ್ತಿದೆಯಲ್ವಾ ಎಲ್ರಿಗೂ? ಹಾಗಾಗಿ ಇಲ್ಲಿ ಇಂಡಿಯನ್ ರೇಖಿ ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಇವತ್ತು ನೀವು ಇತಿಹಾಸ ಬಗ್ಗೆ ಇದು ತಿಳ್ಕೊಂಡ್ರಿ. ಸೊ ಏನು ಅಂತ ಹೇಳಿದ್ರೆ ಯಾರೆಲ್ಲ ಗುರುಗಳು ಬಂದ್ರು, ನಾವು ಮೂಲ ರೇಖಿ ಅಂದ್ರೆ ಎಲ್ಲ ಅನ್ಕೊಂಡಿದ್ವಿ ಚೀನಾದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಅಂತ ಹೇಳಿದ್ವಿ. ಟವರ್ ಪ್ರಾಬ್ಲಮ್, ಓಕೆ, ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ ಸರ್. ನಾವೇನ್ ಅನ್ಕೊಂಡಿದ್ವಿ ರೇಖಿ ಅಂತ ಅಂದಾಗ್ಲೇ ಬೇರೆ ಕಡೆಯಿಂದಾನೇ ಬಂದಿದೆ ಅಂತ ಹೇಳಿ, ಆದ್ರೆ ಮೂಲವಾಗಿ ಏನು ಅಂತ ಹೇಳಿದ್ರೆ ಇಂಡಿಯನ್ ರೇಖಿ ಆಗಿದೆ. ಈ ಇಂಡಿಯನ್ ರೇಖಿನಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸಹಜವಾಗಿರುವಂತ ವಿದ್ಯೆ ಆಗಿದೆ ಇದು. 6 ವರ್ಷದಿಂದ ಮಗುವಿನಿಂದ ಹಿಡಿದು 90 ವರ್ಷದವರು ಆಗಿರ್ಬೋದು, 100 ವರ್ಷದವರು ಆಗಿರ್ಬೋದು, ವಯೋವೃದ್ಧರು ಸಹ ಇದನ್ನು ಕಲಿಬಹುದಾಗಿದೆ. ಒಂದೇ ಒಂದು ರೇಖೆಯಲ್ಲಿ ಒಂದು ಶಕ್ತಿ ಇದೆ, ಒಂದು ಪವರ್ ಏನು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತ ಒಂದು ಹೀಲಿಂಗ್ ಎನರ್ಜಿ ಅಂತ ಹೇಳಿದ್ರೆ ರೇಖಿ ಆಗಿದೆ. ನೀವು ನೋಡಿರ್ಬೋದು, ನೀವ್ ಯಾವುದೇ ಒಂದು ಸಣ್ಣ ಟ್ಯಾಬ್ಲೆಟ್ ತಗೊಳ್ತೀರಿ ಅಂದ್ರೆ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಸೈಡ್ ಎಫೆಕ್ಟ್ಸ್ ಆಫ್ ದಿಸ್ ಮೆಡಿಸಿನ್ ಅಂತ ಹೇಳಿ ಆ ಮೆಡಿಸನ್ ಫೋಟೋನೋ ಅಥವಾ ಅದ್ರದ್ದು ಹೆಸರು ಟೈಪ್ ಮಾಡಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಒಂದಲ್ಲ ಒಂದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಅಲ್ವಾ? ಎಸ್, ಹೌದು. ಸೈಡ್ ಎಫೆಕ್ಟ್ಸ್ ಯಾವುದೇ ಮೆಡಿಸನ್ ತಗೊಳ್ರಿ, ಅದರ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಯಾವ್ದೇ ಸಿರಪ್ ತಗೊಳ್ಳಿ, ನೀವೇನೇ ತಗೊಳ್ಳಿ ಟ್ರೀಟ್ಮೆಂಟ್, ಅದರಲ್ಲಿ ಏನಿರುತ್ತೆ ಅಂದ್ರೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಆದ್ರೆ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತದ್ದು ಒಂದೇ ಒಂದು ಏನು ಅಂತ ಹೇಳಿದ್ರೆ ಹೀಲಿಂಗ್ ಅಂದ್ರೆ ಟ್ರೀಟ್ಮೆಂಟ್ ಯಾವ್ದು ಅಂದ್ರೆ ಅದು ರೇಖಿ ಆಗಿದೆ. ಯಾವ್ದು ಎನಿ ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆಗೂ ರೇಖಿನಲ್ಲಿ ಸೊಲ್ಯೂಷನ್ ಇದೆ. ಒಂದೇ ಒಂದು ಏನಂದ್ರೆ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತದ್ದು ಒಂದು ವಿದ್ಯೆ, ಒಂದು ಎನರ್ಜಿ, ಒಂದು ಹೀಲಿಂಗ್ ಟ್ರೀಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ರೇಖಿ ಆಗಿದೆ. ರೇಖಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ರೇಖೆಯಿಂದ ಇನ್ನು ಎನರ್ಜಿ ನಮ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಎಲ್ಲೂ ಕೂಡ ಇದು ಯಾವುದೇ ರೀತಿಯಾದಂತ ನಾವಿಲ್ಲಿ ಸೈಡ್ ಎಫೆಕ್ಟ್ಸ್ ನಾವು ರೇಖಿನಲ್ಲಿ ನೋಡೋದಿಲ್ಲ. ಓಕೆನಾ? ಸೊ ಇಲ್ಲಿವರೆಗೂ ಇವತ್ತು ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಇಷ್ಟು ಒಂದು ವಿಷಯಗಳನ್ನ ನಾವು ಇದ್ರ ಬಗ್ಗೆ ರೇಖಿ ಒಂದು ಮೊದಲನೇ ದಿನದಲ್ಲಿ ಮೊದಲನೇ ದಿನದಲ್ಲಿ ಇವತ್ತು ನಾವು ನೋಡಿದೀವಿ. ಇನ್ನು ಮುಂದಿನ ಹಂತವನ್ನ ನಾಳೆ
ನಮ್ಮ ಗುರುಗಳಾಗಿರುವಂತ ಶ್ರೀದೇವಿ ಅಮ್ಮ ನಾಳೆ ಸೆಷನ್ ಕಂಟಿನ್ಯೂ ಮಾಡ್ತಾರೆ. ಅವರ ಇದ್ರ ಮುಂದಿನ ಎಲ್ಲಾ ಹಂತಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಉಳಿದಿರುವಂತ ಎಲ್ಲಾ ಮಾಹಿತಿ ನಿಮ್ಗೆ ಸಿಗ್ತದೆ. ಓಕೆನಾ? ಅಲ್ಲಿವರೆಗೂ ನಾವೇನ್ ಮಾಡೋಣ, ಇವತ್ತೇನ್ ನೀವು ತಿಳ್ಕೊಂಡಿದ್ರಿ ಅದನ್ನೆಲ್ಲ ಗ್ಲಾನ್ಸ್ ಮಾಡ್ತಾ ರೇಖಿನ ಇನ್ವೈಟ್ ಮಾಡ್ತಾ ರೇಖಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ರೇಖಿ ಜೊತೆಗೆ ರಿಲೇಶನ್ಶಿಪ್ ಬಿಲ್ಡ್ ಮಾಡಿ. ರೇಖಿ ಬೇರೆ ಯಾರಲ್ಲ, ನಮ್ಮ ತಾಯಿ ಆಗಿದೆ. ರೇಖಿ ಯಾವ್ದು ಅಂದ್ರೆ ತಾಯಿ ಬೇರು ಅಂತ ಹೇಳ್ತೀವಿ. ಆ ರೇಖಿ ತಾಯಿ ಆಗಿದೆ. ಆ ತಾಯಿ ಮಡಿಲನ್ನ ಸೇರಿ ಇವತ್ತು ನಿಮ್ಗೆಲ್ರಿಗೂ ಕೂಡ ರೇಖಿಯೊಂದಿಗೆ ಏನಾಗಿದೆ ಅಂದ್ರೆ ಕನೆಕ್ಷನ್ ಬಿಲ್ಡ್ ಆಗಿದೆ. ಆ ತಾಯಿ ಮಡಿಲಿಗೆ ನೀವೆಲ್ಲರೂ ಸೇರಿದಿರಿ. ಇವತ್ತಿನ ಒಂದು ಏನು ಅಂತ ಹೇಳಿದ್ರೆ ತಿಳ್ಕೊಂಡಿರುವಂತದ್ದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ನಾಳೆ ಸೇಮ್ ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ನೀವು 6:45 ಲಿಂಕ್ ಬರುತ್ತೆ. ನೀವಿರುವಂತ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ. ಜಾಯಿನ್ ಆಗೋ ಮುಂಚೆ ಏನು ಅಂತ ಹೇಳಿದ್ರೆ ನಿಮ್ಗೆ ಕ್ಲಾಸ್ ರೆಕಾರ್ಡಿಂಗ್, ರೇಖಿ ಕ್ಲಾಸ್ದು ರೆಕಾರ್ಡಿಂಗ್ ಸಿಗುತ್ತೆ. ನಿಮ್ಮ ರಿಲೇಷನ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಮಾಹಿತಿಯನ್ನ ತಿಳಿಸಿ. ಸಾಕಷ್ಟು ಜನರು ಇರ್ತಾರೆ ನಮ್ ಸಮಸ್ಯೆಗೆ ಸೊಲ್ಯೂಷನ್ನೇ ಇಲ್ಲ ಅನ್ನುವಂಥದ್ದು ಬಹಳಷ್ಟು ನೋವಲ್ಲಿ ಇರ್ತಾರೆ. ಏನೋ ಚಿಂತೆ ಮಾಡ್ಕೊಂಡು ಭೂಮಿನೇ ಆಕಾಶ ತಲೆ ಮೇಲೆ ಬಿದ್ದಂಗೆ ಇರ್ತಾರೆ. ಆದ್ರೆ ಎಲ್ಲರಿಗೂ ಏನ್ ಹೇಳೋದು ಅಂತ ಹೇಳಿದ್ರೆ, ಇಂಥ ಒಂದು ವಿದ್ಯೆ ಇದೆ, ಇಂಥ ಒಂದು ಶಕ್ತಿ ಇದೆ ಬ್ರಹ್ಮಾಂಡದಲ್ಲಿ, ಅದು ರೇಖಿ ಶಕ್ತಿ ಇದೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ನಮ್ಗೆ ಇದು ಹೆಲ್ಪ್ ಮಾಡುತ್ತೆ. ನಂಬಿಕೆಯಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ನಮ್ಮ ಲೈಫ್ ಅಲ್ಲಿ ಧಾರಣೆ ಮಾಡ್ಕೊಂಡು ನೋಡಿದ್ರೆ 100% ರಿಸಲ್ಟ್ ಸಿಗುತ್ತೆ. ಇದು ಆಧಾರ ಯಾವುದು ಅಂದ್ರೆ ರೇಖಿ ಕೆಲಸ ಮಾಡೋದು ನಂಬಿಕೆಯಿಂದ ಅಲ್ವಾ? ನಂಬಿಕೆಯಿಂದ ರೇಖಿಯನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಮುಂದಿನ ಒಂದು ತರಗತಿಗೆ ನೀವೆಲ್ಲರೂ ಸರಿಯಾದ ಸಮಯಕ್ಕೆ ಜಾಯಿನ್ ಆಗಿ. ಓಕೆನಾ? ಓಕೆ, ಎಲ್ರಿಗೂ ಸಹ ಧನ್ಯವಾದಗಳು. ಹಾಗೆ ಇವತ್ತಿನ ನನ್ನ ಗುರುಗಳ ಅನುಪಸ್ಥಿತಿಯಲ್ಲಿ ಈ ಒಂದು ಕ್ಲಾಸ್ ನಡೆಸಲಿಕ್ಕೆ ಶಕ್ತಿಯನ್ನು ಕೊಟ್ಟಿರುವಂತಹ ಬ್ರಹ್ಮಾಂಡ ಶಕ್ತಿಗೂ ಹಾಗೂ ನನ್ನ ಗುರು ಮಾತೆಯವರಿಗೂ ನಾನು ವಂದಿಸುತ್ತಾ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಾಳೆ ಮತ್ತೆ ನಾವು ಈ ಒಂದು ರೇಖಿ ಶಿಬಿರದ 2ನೇ ಶಿಬಿರದಲ್ಲಿ 4 ದಿನದ ಉಚಿತ ಶಿಬಿರಗಳಲ್ಲಿ ಭಾಗವಹಿಸೋಣ. ಓಕೆನಾ? ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್.